ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ. ಸದ್ಯಕ್ಕೆ ಮನೇಲೇ ಇದ್ದೀನಿ, ಅಂದ್ರೆ ಮದುವೆ ಆಗಿದೆ ನನಗೆ. ಎಷ್ಟು ವರ್ಷ ನಿಮಗೆ? ನನಗೆ 27 ಇಯರ್ಸ್. 27 ವರ್ಷ. ಹ್ಮ್ ಹೇಳವ, ಏನು ವಿಚಾರ? ನನ್ನ ಗಂಡನ ಬಗ್ಗೆ ಮಾತಾಡ್ಬೇಕಾಗಿತ್ತು. ಹೇಳ್ತಾಯಿ. ಅಂದ್ರೆ ನಮ್ದು ಲವ್ ಮ್ಯಾರೇಜ್ ಆಗಿರೋದು. 7 ಇಯರ್ಸ್ ಅಂದರೆ ಕಂಪ್ಲೀಟ್ ಆಗಿ ನೀವು 8 ಇಯರ್ಸ್ ಒಂದು ನಿಮಿಷ ಆಗಿದೆ. ಒಂದು ನಿಮಿಷ, ಬೆಂಗಳೂರವರೇ ಆದರೂ ಕೂಡ ನೀವು ಬೆಂಗಳೂರವರೇ ಅಥವಾ ಹೊರಗಡೆಯವರ? ಪಕ್ಕದಲ್ಲಿ. ಸೊ ನಾನು ನೇಮ್ ಬೇಡ ಆಯಿತು ಹೇಳೋದು ಅಂತ ಆಯಿತು ಹೇಳಿ. ಆಯಿತು. ಎಷ್ಟು ಜನ ಮಕ್ಕಳು ತಂದೆ ತಾಯಿಗೆ ನೀವು? ಇದಾರೆ, ಇಬ್ರು ಮಕ್ಳಿದಾರೆ, ಒಂದ್ ಹೆಣ್ಮಗು ಮತ್ತೆ ಗಂಡು ಮಗು. ಅವ್ವ, ನಿಮ್ಮ ತಂದೆ ತಾಯಿಗೆ? ನಮ್ ತಂದೆ ತಾಯಿಗೆ 3 ಜನ. ಅಂದರೆ ಅಲ್ಲಿಂದ ಹೇಳವ ಅಂದೆ. ನಮ್ ತಂದೆ ತಾಯಿಗೆ ನಾವು 3 ಜನ, ನಮ್ಮ ಅಣ್ಣ, ನಾನು, ನನ್ನ ತಮ್ಮ. ಓಕೆ. ಆ ನನ್ಗೆ ಮದುವೆ ಆಗಿ ಇಬ್ರು ಮಕ್ಳಿದ್ದಾರೆ. ಅಂದರೆ ನೀವೇನು ಓದಿರೋದು? BSc. BSc. ಹಾ ಒಂದು ಲವ್ ಮ್ಯಾರೇಜಾ? ಹೌದು, ಲವ್ ಮ್ಯಾರೇಜ್ ಆಗಿದ್ದು. ಎಲ್ಲಿ ಲವ್ ಮಾಡಿದ್ರಿ? ನಾವು ಕೆಲಸ ಮಾಡ್ತಿದ್ವಿ ಅಲ್ಲೇ, ಅವ್ರು ನನ್ಗೆ ಪರಿಚಯ ಆಗಿದ್ದು. ಅಂದರೆ ಓದು ಮುಗಿಸಿ ನೀವು ಕೆಲಸ ಬೇರೆ ಮಾಡ್ತಿದ್ರಾ? ಓದ್ ಮುಗಿಸಿ ಕಂಪನಿಯಲ್ಲಿ ಕೆಲಸ ಮಾಡ್ತಿರುವಾಗ ಅವರು ನನ್ಗೆ ಅಲ್ಲಿ ಪರಿಚಯ ಆಗಿದ್ದು. ಓಕೆ. ತುಂಬಾ ಅಂದ್ರೆ ತುಂಬಾ ಒಳ್ಳೆ ವ್ಯಕ್ತಿ ಅವರು. ನಾನೆಲ್ಲ ನೋಡಿನೇ ಮದುವೆ ಮಾಡ್ಕೊಂಡಿದ್ದು. ಅಲ್ಲ, ಈಗ ಓದಿ ಮುಗಿಸಿ ಎಷ್ಟು ವರ್ಷ ನೀವು ಕೆಲಸ ಮಾಡಿದ್ರಿ? ನಾನಲ್ಲಿ ಒಂದು 8-9 ಮಂತ್ಸ್ ಅಷ್ಟೇ ಕೆಲಸ ಮಾಡಿದ್ದು. ನಿಮ್ಮ ಯಾವ ವಯಸ್ಸಿಗೆ ನಿಮ್ಮ ಓದು ಮುಕ್ತಾಯವಾಯಿತು? 22. ಓಕೆ, ಅಲ್ಲಿಂದ ನೀವು ಕೆಲಸಕ್ಕೆ ಹೋದ್ರಿ. ಹಾ ಓಕೆ, ಅಂದರೆ ನಿಮಗೆ ಮದುವೆ ಆಗಿದ್ದು 23ನೇ ವರ್ಷಕ್ಕೆ ಮದುವೆ ಆಯ್ತಾ? ಇಲ್ಲ, ಅಂದ್ರೆ ನನ್ಗೆ ಜಾಬ್ ಓದ್ತಾನೆ ಜಾಬ್ ಮಾಡ್ತಿದ್ದೆ ನಾನು. ಫೈನಲ್ ಇಯರ್ ಡಿಗ್ರಿ ಇರುವಾಗ ನಾನು ಜಾಬ್ ಜಾಯ್ನ್ ಆಗಿದ್ದು. ಅಂದ್ರೆ ಫುಲ್ ಟೈಮ್? ಹಾ. ಓಕೆ. ಎಕ್ಸಾಮ್ ಟೈಮಲ್ಲಿ ಮಾತ್ರ ಎಕ್ಸಾಮ್ಸ್ ಅಟೆಂಡ್ ಮಾಡ್ಕೊಳ್ತಾ ಇದ್ದೆ, ಆತರ ನಾನು ಜಾಬ್ ಮಾಡ್ತಿದ್ದೆ ಅಲ್ಲಿ. ಅಂದ್ರೆ ಮನೇಲಿ ಪರಿಸ್ಥಿತಿ ಆ ರೀತಿ ಇತ್ತಾ? ಹಾ. ನೀವೇ ದುಡ್ಕೊಬೇಕಿತ್ತ? ದುಡ್ಕೋತಾ ಇದ್ದೆ. ಅವರು ಅಂದ್ರೆ ಮನೇಲಿ ಪ್ರಾಬ್ಲಮ್ಸ್ ಏನ್ ಇರ್ಲಿಲ್ಲ, ನಾನು ಸ್ವಲ್ಪ ಓನ್ ಆಗಿ ಸೇವ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಏನ್ ಕೆಲಸ ಮಾಡ್ತಿದ್ರಿ? ಕಂಪನಿಯಲ್ಲಿ. ಬೇಡ ಹೇಳೋದು, ಅಂದ್ರೆ ನೇಮ್ ಹೇಳಿದ್ರೆ. ವರ್ಕ್ ಫ್ರಮ್ ಹೋಮಾ? ಇಲ್ಲ, ಕಂಪನಿಯಲ್ಲೇ ಹೋಗ್ತಿದ್ದೆ ನಾನು. ಓಕೆ, ಅಲ್ಲಿ ಇವ್ರ ಪರಿಚಯ ಆಯ್ತು? ಇವ್ರ ಪರಿಚಯ ಆಯ್ತು ನನಗೆ. ಓಕೆ. ಅಲ್ಲಿ ಲವ್ ಆಯ್ತು. ಲವ್ ಆಗಿ 4 ಮಂತ್ಸ್ಗೆಲ್ಲ ನಮ್ಗೆ ಮದ್ವೆ ಆಯ್ತು. ಲವ್ ಆಯ್ತು ಅಂದ್ರೆ ಅದೇನ್ ನಿಮ್ ಕಡೆಯಿಂದಲ್ಲ ಅವ್ರ ಕಡೆಯಿಂದಲ್ಲ? ಅವ್ರ ಕಡೆಯಿಂದಾನೇ ಆಯ್ತು. ಆಮೇಲೆ ನನ್ಗೂ ಇಷ್ಟ ಆದ್ರು, ಅವ್ರು ತುಂಬಾ ಒಳ್ಳೆಯವರು. ನಾನು ಎಲ್ಲಾ ರೀತಿ ವಿಚಾರಿಸಿ ಮದ್ವೆ ಮಾಡ್ಕೊಂಡೆ. ನಾವು ಈ 7 ಇಯರ್ಸ್ ಏನಿದೆ ಮದ್ವೆ ಆಗಿ, ಇಷ್ಟು ವರ್ಷನೂ ನಾವು ಚೆನ್ನಾಗಿ ಇದ್ರಿ. ಇವಾಗ ಅವ್ರಿಗೆ ಬೇರೆ ಕಡೆ ಬೇರೆ ಕೇಳಿಸ್ಕೊ. ಮನೆಯವರೆಲ್ಲ ಒಪ್ಪಿ ಮದುವೆ ಮಾಡಿದ್ರ ಅಂತ? ಇಲ್ಲ, ಮನೆಯವ್ರು ಒಪ್ಲಿಲ್ಲ. ಮತ್ತೆ ಇದನ್ನೆಲ್ಲ ಬಿಟ್ಬಿಟ್ಟು ನಿಂದ ಅಲ್ಲಿಗೆ ಹೋಗ್ಬಿಟ್ರೆ ಮನೆಯವರೆಲ್ಲ ಒಪ್ಪಿಲ್ಲ ಗುರುಜಿ. ಈಗ ನಾನು ಕೇಳಿದ ಉತ್ತರ ಕೊಡು. ಲವ್ ಆಯ್ತು ಸರಿ, ಮನೆಯವ್ರಿಗೆ, ನಿಮ್ಮ ಮನೆಯವ್ರಿಗೆ ಅವ್ರ ಮನೆಯವ್ರಿಗೆ ಹೇಳಿದಾಗ ಇಬ್ರು ಮನೆಯವ್ರು ಒಪ್ಪುದ್ರ ಅಥವಾ ಯಾರ ಮನೆಯವ್ರು ಒಪ್ಪುದ್ರು? ನಮ್ಮನೇಲಿ ಒಪ್ಪಕ್ ರೆಡಿ ಇರ್ಲಿಲ್ಲ ಸ್ವಾಮೀಜಿ. ಏನಕ್ಕೆ? ಅಂದ್ರೆ ಅವ್ರಿಗೆ ಅರೇಂಜ್ ಮ್ಯಾರೇಜ್ ಮಾಡ್ಕೋಬೇಕು, ಲವ್ ಎಲ್ಲ ಇಷ್ಟ ಇಲ್ಲ. ಮತ್ತೆ ನೀವೇ ದೊಡ್ಡವರ? ಅಂದ್ರೆ ನಿಮ್ಮ ಮನೆಯಲ್ಲಿ ನೀವೇ ದೊಡ್ಡವರ ಅಂದೆ? ಇಲ್ಲ. ಅಂದ್ರೆ ಆತರ ಹುಡುಗ ಮತ್ತೆ ಸಿಗಲ್ಲ. ಅವರು ನಾನಿಲ್ಲ ಅಂದ್ರೆ. ಪ್ರಶ್ನೆ ಕೇಳಿಸ್ಕೊಳ್ಳವ, ನೀವು ಒಟ್ಟು 3 ಜನ ಮಕ್ಳು ಹೌದಲ್ವಾ? ನಾನು 2ನೇ ಅವಳು. ನಿಮ್ಮ ಅಕ್ಕನೂ ಅಣ್ಣನೂ ಇದ್ದಿದ್ದು? ಅಣ್ಣ ಇದ್ದಾರೆ, ತಮ್ಮ ಇದ್ದಾರೆ, ನಾನು 2ನೇ ಅವಳು. ಓಕೆ, ಈ ಹುಡುಗನಿಗೆ ಬೇಡ ಅನ್ಲಿಕ್ಕೆ ಅವ್ರಿಗಿದ್ದ ಕಾರಣ ಅರೇಂಜ್ ಮ್ಯಾರೇಜ್ ಮಾಡ್ಬೇಕು ನಾವು ಅಂತ? ಹೌದು. ಸೊ ಇದನ್ನೇ ಅರೇಂಜ್ ಮ್ಯಾರೇಜ್ ಮಾಡ್ಬೋದಲ್ವಾ ಅಂತ ಕೇಳಿಲ್ವಾ ನೀವು? ಕೇಳ್ದೆ ಗುರುಜಿ, ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು. ಓಕೆ, ಹಾಗಾಗಿ ಇವ್ರ ಮನೆಯಲ್ಲಿ ಏನಂದ್ರು? ಗಂಡಿನ ಮನೆಯಲ್ಲಿ? ಅವ್ರ ಮನೇಲಿ ನನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಅಂದ್ರೆ ನಿಮ್ಮ ಮದುವೆಗೆ ಅವ್ರು ಬಂದಿದ್ರು? ಅಂದ್ರೆ ಅವ್ರ ತಮ್ಮ ಬಂದಿದ್ರು. ಅವ್ರ ಅಪ್ಪ ಅಮ್ಮ ಬಂದಿರ್ಲಿಲ್ಲ. ಯಾಕೆ? ಅವ್ರಿಗೆ ಹೇಳಿರ್ಲಿಲ್ವಂತೆ. ಇವರು ಹೇಳಿಲ್ಲ, ನನ್ ಗಂಡ ಹೇಳಿರ್ಲಿಲ್ಲ. ಹೌದಾ? ಆದ್ರೆ ಅವ್ರು ನನ್ನ ಖುಷಿಯಾಗಿ ಮನೆ ಕರ್ಕೊಂಡು ಚೆನ್ನಾಗಿ ಇದ್ರಿ. ನಾವು ಮದ್ವೆ ಆದ್ಮೇಲೆ ನಮ್ಮ ಮನೇಲಿ ಒಪ್ಕೊಂಡ್ರು. ಆಮೇಲೆ ಈ 7 ಇಯರ್ಸ್ ಅಲ್ಲಿ ಚೆನ್ನಾಗಿ ಇದ್ವಿ. ಇಬ್ರು ಮಕ್ಳಾಗಿದ್ದಾರೆ. ಇವಾಗ ಒಂದು 6 ಮಂತ್ಸ್ ಇಂದ ಅವ್ರಿಗೆ ಬೇರೆ ಕಡೆ ಬೇರೆ ಅಫೇರ್ ಸ್ಟಾರ್ಟ್ ಆಗಿದೆ. ಯಾರಿಗೆ? ನನ್ ಗಂಡನ್ಗೆ.
ನನ್ಗೆ ಅವ್ರಿಗೆ ಸೆಪ್ಟೆಂಬರ್ ಆ ಟೈಮಲ್ಲಿ ಅವ್ರಿಗೆ ಪರಿಚಯ ಆಗಿರೋದು, ಅಂದ್ರೆ ಅವ್ರು ಕೆಲಸ ಮಾಡ್ತಾರಲ್ವಾ ಕಂಪನಿಯಲ್ಲಿ, ಓಕೆ. ಅಲ್ಲೇ. ನನ್ಗೆ ಜನವರಿಯಲ್ಲಿ ಗೊತ್ತಾಯ್ತು, ಜನವರಿ ನ್ಯೂ ಇಯರ್ ಟೈಮಲ್ಲಿ ಆ ದಿನನೇ ಗೊತ್ತಾಯ್ತು. ಅಂದ್ರೆ ಮದುವೆ ಆದ್ಮೇಲೂ ನೀವು ಕೆಲ್ಸಕ್ಕೆ ಹೋಗ್ತಿದ್ರಾ? ಇಲ್ಲ, ಹೋಗ್ತಿರ್ಲಿಲ್ಲ. ಮಕ್ಕಳಾದ್ಮೇಲೆ ಮನೇಲೆ ಇರ್ತಿದ್ದೆ ನಾನು. ಅವ್ರು ಹೋಗ್ತಿದ್ರು? ಅವ್ರು ಹೋಗ್ತಿದ್ರಲ್ಲಿ. ಅಂದ್ರೆ ಈ 7 ವರ್ಷದಲ್ಲಿ ನೀವು ಕೆಲ್ಸಕ್ಕೆ ಹೋಗೇ ಇಲ್ಲ? ಹೋಗಿಲ್ಲ, ನಾನು ಮನೇಲೇ ಇರ್ತಿದ್ರಿ? ಮನೇಲೇ ಇದ್ದೀನಿ. ಅತ್ತೆ ಮಾವ ಚೆನ್ನಾಗಿ ನೋಡ್ಕೊಳ್ತಿದ್ರಾ? ಚೆನ್ನಾಗಿ ನೋಡ್ಕೊಂತಾರೆ, ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. ಸೊ ಇವರ ವ್ಯಕ್ತಿತ್ವದ ಬಗ್ಗೆ 7 ವರ್ಷ ಏನು ಗೊಂದಲ ಇರಲಿಲ್ಲ ನಿಮಗೂ ಕೂಡ? ಏನು ಇರ್ಲಿಲ್ಲ ಗುರುಜಿ, ಏನು ಸ್ವಲ್ಪನೂ ಇರ್ಲಿಲ್ಲ. ಈ ಸೆಪ್ಟೆಂಬರ್ ಅಕ್ಟೋಬರ್ ಆ ಟೈಮಿಂದ ಸ್ವಲ್ಪ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ತಾ ಇದ್ರು. ನನ್ಗೆ ಆಗ್ಲೂ ಡೌಟ್ ಬರ್ಲಿಲ್ಲ ಅವ್ರ ಮೇಲೆ. ಅಂದ್ರೆ ಡಿಫ್ರೆಂಟ್ ಆಗಿ ಅಂದ್ರೆ ಫೋನ್ ಕೊಡದೇ ಇರೋದು ನನ್ನ ಕೈಲಿ, ಫೋನ್ ಲಾಕ್ ಚೇಂಜ್ ಮಾಡ್ಕೊಳ್ಳೋದು, ನನ್ಗೆ ಫೋನ್ ಮುಟ್ಟಕ್ಕೆ ಬಿಡ್ತಾರಲ್ಲ. ನನ್ಗೆ ಆಗ್ಲೂ ಡೌಟ್ ಬರ್ಲಿಲ್ಲ, ಯಾಕಂದ್ರೆ ಅವ್ರ ಮೇಲೆ ನಂಗೆ ತುಂಬಾ ನಂಬಿಕೆ ಇತ್ತು, ಅವ್ರ ಆ ತರ ಕೆಲಸ ಮಾಡಲ್ಲ ಅಂತ. ಆಮೇಲೆ ನನ್ಗೆ ಅವಾಗ್ಲೂ ಡೌಟ್ ಬರ್ಲಿಲ್ಲ. ನ್ಯೂ ಇಯರ್ ಟೈಮಲ್ಲಿ ನೋಡ್ಬೇಕು ಅಂತ ನೋಡ್ಲಿಲ್ಲ, ಫೋನ್ ತಗೊಂಡೆ, ನೋಡ್ದೆ ಅವ್ರ ಮೆಸೇಜಸ್ ಅದೆಲ್ಲ ನೋಡಿ ನಂಗೆ ತುಂಬಾ ಹರ್ಟ್ ಆಯ್ತು. ಅವಾಗ ಕೇಳ್ದೆ ನಾನು ಅವ್ರಿಗೆ, ಇದೆಲ್ಲ ಯಾಕೆ ಬೇಕು ನಿನ್ಗೆ ಅಂತ. ಓಕೆ ಸಾರಿ, ಏನಾಗೋಯ್ತು, ನಾನು ಮತ್ತೆ ಅದನ್ನ ರಿಪೀಟ್ ಮಾಡಲ್ಲ ಅಂತೇಳಿ ಸೈಲೆಂಟ್ ಆದ್ರು. ಮತ್ತೆ ಜನವರಿ 12 ತಾರೀಕು ಸೇಮ್ ಆ ಕಡೆಯಿಂದ ಮೆಸೇಜಸ್ ಬರೋದು ಮತ್ತೆ ನೋಡ್ದೆ ಅವ್ರ ಫೋನಲ್ಲಿ. ಅವಾಗ ನಂಗೆ ತುಂಬಾ ಬೇಜಾರಾಯ್ತು. ಮನೇಲಿದ್ರೆ ಗಲಾಟೆಗಳಾಗ್ತೈತೆ, ನೆಮ್ಮದಿ ಅವ್ರಿಗೂ ಇರಲ್ಲ ನನ್ಗೂ ಇರಲ್ಲ ಅಂತೇಳಿ ನಾನು ನಮ್ಮಮ್ಮ ಮನೆಗೆ ಹೋಗ್ದೆ. ಅವಾಗ ಅಲ್ಲೋದ್ರೆ ನಮ್ಮನೇಲಿ ನನ್ಗೆ ಸ್ವಲ್ಪ ಬ್ಲೇಮ್ ಸ್ಟಾರ್ಟ್ ಆಯ್ತು. ಅಂದ್ರೆ ಮಾಡ್ಕೊಂಡೆ ಇಲ್ಲ ನೀನೆ, ನಮ್ಮನ್ ಕೇಳ್ದಿರಾ, ಆತರ ಈ ತರ ಅದೆಲ್ಲ ಬಂತು ಮಾತು. ಅಂದ್ರೆ ಇಂಥದ್ದೇನು ಆದಾಗ ಇಲ್ಲೇ ಇದ್ದು ನಿಮ್ಮ ಅಪ್ಪ ಅಮ್ಮನ ಕರೆಸಿ ಮಾತಾಡ್ಸೋ ಪ್ರಯತ್ನ ಮಾಡ್ಲಿಲ್ಲ, ನೀವು ಡೈರೆಕ್ಟ್ ಹೋಗೇ ಬಿಟ್ರಿ? ಹೌದು, ನಮ್ಮಮ್ಮಂಗೆ ಹೇಳ್ದೆ. ನಮ್ಮಮ್ಮ ಸರಿ ಬಾ ಇಲ್ಲಿಗೆ, ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ನಾನು ಅಲ್ಲಿಗೆ ಹೋದೆ. ಓಕೆ. ಅಲ್ಲಿ ಸ್ವಲ್ಪ ಆತರ ಅವ್ರು ಮಾತಾಡಿದ್ದಕ್ಕೆ ನಂಗೆ ಬೇಜಾರಾಯ್ತು. ನನ್ ಗಂಡ ಇದಾರಲ್ವಾ, ಅವ್ರ ತಂಗಿ ಕಾಲ್ ಮಾಡಿ, ಸುಮ್ನೆ ತಲೆ ಎಲ್ಲ ಮೈಂಡ್ ಹಾಳ್ ಮಾಡ್ಕೊಂತೀಯ, ಬಾ ಇಲ್ಲಿಗೆ, ನನ್ನ ಅಣ್ಣನ್ ಕರ್ಸಿ ಮಾತಾಡ್ತೀನಿ ಅಂತ ಹೇಳಿದ್ರು. ನಿಮ್ಮ ಗಂಡನ ತಂಗಿ? ನಾದ್ನಿ, ಹೌದು. ಆಮೇಲೆ ನಾನು ಅಲ್ಲಿಗೆ ಹೋದೆ, ನಾನು ಅವ್ರ ಊರಿಗೆ. ಅಲ್ಲಿಗೆ ಹೋದ್ಮೇಲೆ ಅಲ್ಲೇ ಇದ್ದೆ ನಾನು 1 month ಅಲ್ಲೇ ಇದ್ದೆ. ಅಲ್ಲೇ ಇದ್ರೆ ಬರ್ಲಿಲ್ಲ ಅವ್ರ ಅಲ್ಲಿಗೆ. ಅವ್ರ ತಂಗಿ ಕಾಲ್ ಮಾಡಿ ತುಂಬಾ ಬುದ್ಧಿ ಹೇಳ್ತಿದ್ರು, ಬರ್ಲಿಲ್ಲ ಅಲ್ಲಿಗೆ. ನಾನು ಏನು ಮಾಡ್ತಾ ಇಲ್ಲ, ಸುಮ್ನೆ ಅವಳೇ ಏನೇನೋ ಊಹೆ ಮಾಡ್ಕೊಂತಿದ್ದಾಳೆ, ಅದೇ ಸೇಮ್ ಡೈಲಾಗ್ ಹೇಳ್ಕೊ ಬಂದ್ರು. ಅಂದ್ರೆ ನಿಮ್ಮ ಹತ್ರ ಏನು ಸಾಕ್ಷಿ ಇರ್ಲಿಲ್ವಾ? ನನ್ನ ಹತ್ರ ಇದೆ, ಈಗ್ಲೂ ಇದೆ, ಎಲ್ಲಾನು ಇದೆ. ಅಲ್ಲ, ನಿಮ್ಮ ಅವ್ರ ತಂಗಿಗೆ ತೋರಿಸಕ್ ಏನು ಇರ್ಲಿಲ್ವಾ? ಅವ್ರಿಗೆಲ್ಲ ತೋರ್ಸಿದೀನಿ. ತೋರ್ಸಿದ್ಮೇಲೆ ಅವ್ರ ಅಣ್ಣನ್ಗೆ ಅವರು ಬುದ್ಧಿ ಹೇಳೋದಕ್ ಸ್ಟಾರ್ಟ್ ಮಾಡಿದ್ರು, ಈ ತರ ಎಲ್ಲ ಸರಿ ಹೋಗಲ್ಲ. ಬಟ್ ಅದೆಲ್ಲ ತೋರ್ಸಾದ್ಮೇಲೂ ಈತ ಇಲ್ಲ ಅವಳೆ ಊಹೆ ಮಾಡ್ಕೊಂತಾಳೆ ಅಂತ ಹೆಂಗೆ ಹೇಳ್ತಾರೆ? ಅದೇ ನಾನೇನೋ ಮಿಸ್ ಆಗಿ ಮೆಸೇಜ್ ಮಾಡ್ಬಿಟ್ಟೆ, ನನ್ಗೆ ಇವಾಗ ಕಾಂಟ್ಯಾಕ್ಟ್ ಇಲ್ಲ ಅವಳಿಗೆ ಅಂತ ಹೇಳ್ತಾ ಇದ್ರು ಇವರು. ಓಕೆ. ಆಮೇಲೆ ಸರಿ ಅಂತೇಳಿ ಅಲ್ಲಿಗೆ ಸರಿ ಬಂದ್ ಕರ್ಕೊಂಡು ಹೋಗಿ ಅಣ್ಣ, ಎಲ್ಲ ಸರಿ, ಇದು ಏನು ಕಿತ್ತೋಗೋ ಸಂಬಂಧ ಅಲ್ಲ, ಮಕ್ಳಿದಾರೆ, ಮಕ್ಳ ಜೀವನ ನೋಡ್ಬೇಕು, ಅವ್ರ ಫ್ಯೂಚರ್ ನೋಡ್ಬೇಕು, ಬಂದ್ ಕರ್ಕೊಂಡು ಹೋಗಂತ ಅವ್ರಿಗೆ ಹೇಳಿದ್ರು. 1 month ಅಲ್ಲಿ 1 time ಬಂದಿದ್ರು, ಸಂಜೆ 6 ಗಂಟೆಗೆ ಬಂದ್ರು. ಕರ್ಕೊಂಡ್ ಹೋಗೋದಕ್ಕೆ, ಮಕ್ಳನ್ನ ಕರ್ಕೊಂಡ್ ಹೋಗೋದಕ್ ಆಗಲ್ಲ, ದೂರ ಆಗುತ್ತೆ ಅಂತೇಳಿ ಮತ್ತೆ ವಾಪಸ್ ರಿಟರ್ನ್ ಆಗ್ಬಿಟ್ಟ. ಆಮೇಲೆ ನನ್ಗೆ ಅಲ್ಲಿ ಹುಷಾರ್ ಇಲ್ದಿರ ಆಯ್ತು, ಅಲ್ಲಿ ಹಾಸ್ಪಿಟಲ್ ಎಲ್ಲ ಅಡ್ಮಿಟ್ ಲೈಕ್ ಆತರ ನನ್ಗೆ ಆಗ್ಲಿಲ್ಲ ಅಂತೇಳಿ ನಮ್ಮ ಅಣ್ಣ ಅಲ್ಲಿಗೆ ನನ್ನ ನಾದಿನಿ ಊರಿಗೆ ಬಂದು ನನ್ನ ನಮ್ಮನೆ ಕರ್ಕೊ ಬಂದ್ರು, ನನ್ನ ತವ್ರ ಮನೆಗೆ. ಅಲ್ಲಿ ಬಂದು 3 weeks ಇದ್ದೆ, ಬರ್ಲಿಲ್ಲ. ಹಾಸ್ಪಿಟಲ್ಗೆಲ್ಲ ಅಮೌಂಟ್ ಕೊಟ್ರು, ಬಟ್ ನನ್ಗೆ ಬಂದ್ ಕರ್ಕೊಂಡ್ ಹೋಗ್ಲಿಲ್ಲ. ಯಾರು? ನನ್ ಗಂಡ ರಿಟರ್ನ್ ಮನೆ ಕರ್ಕೊ ಬಂದಿಲ್ಲ ಅವರು. ಆಮೇಲೆ ಹಾಸ್ಪಿಟಲ್ ಎಲ್ಲ ತೋರ್ಸ್ಕೊಂಡು ನಾನೇ ಬಂದೆ ನಮ್ಮ ಮನೆಗೆ, ನನ್ ಗಂಡನ ಮನೆಗೆ ನಾನೇ ವಾಪಸ್ ಬಂದೆ. ಇವಾಗ ನೋಡಿದ್ರೆ ಅವ್ರ ಯಾವ ತರ ಸೇಮ್ ಅಂದ್ರೆ ಮನೆಗೆ ಬರಲ್ಲ, ನೈಟ್ ಟೈಮ್ ಮನೆಗೆ ಬರಲ್ಲ. ನಾನು ಬಂದು 1 week ಆಗ್ತಿದೆ, ಮನೆಗೆ ಬರಲ್ಲ, ಫುಲ್ ಡ್ರಿಂಕ್ಸ್ ಮಾಡ್ತಾರೆ. ಕೇಳಿದ್ರೆ ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಹಾಗೆ ಹೀಗೆ ಅಂತ ಇದ್ರು. ನಂಗೆ ಅವಾಗ ಡೌಟ್ ಬರ್ತಿತ್ತು, ಅವಳ ಮನೆ ಸಪ್ರೇಟ್ ಆಗಿ ಮನೆ ಏನಾದ್ರು ಮಾಡಿಟ್ಟಿದ್ದಾರೆ ಏನೋ, ಆತರ ಡೌಟ್ ಬರ್ತಾ ಇತ್ತು. ಅಂದ್ರೆ ಆಕೆ ಯಾರು ಅಂತ ನಿಮಗೆ ಗೊತ್ತಿತ್ತಾ? ನನಗ್ ಗೊತ್ತಿಲ್ಲ, ಅವ್ರ ನೇಮ್ ಗೊತ್ತು, ಫೋಟೋ ನೋಡಿದೀನಿ. ಏನೋ ಟೈಮ್ ಪಾಸ್ ಮಾಡ್ತಾರೆ ಬಿಡು, ಗಂಡ್ಸು ಬುದ್ಧಿನೇ ಹೀಗೆ, ಸೆರೆ ಹೋಗ್ತಾರೆ ಬಿಡು, ಹೆಂಡತಿನೇ ಅಲ್ವಾ ಅನ್ನೋ ಒಂದು ಸ್ವಲ್ಪ ಭ್ರಮೇಲಿ ಇದ್ದೆ ನಾನು. ಮತ್ತೆ ನೈಟ್ ಏನಾಯ್ತು ಅಂದ್ರೆ, ಅವರು ಸ್ಕ್ಯಾನಿಂಗ್ ರಿಪೋರ್ಟ್, ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ರಿಪೋರ್ಟ್ ನಾನು ನೋಡ್ದೆ. ಯಾರ್ದು? ಆ ಹುಡುಗಿದು. ಎಲ್ಲಿತ್ತದು? ಅವ್ರ ಬೈಕಲ್ಲಿ ಇತ್ತು, ಬೈಕಲ್ಲಿ ಆ ಕ್ಯಾಪ್ ಅಲ್ಲಿ ಇತ್ತು.
ಓ ಹಾ ಅಲ್ಲ, ನೀವು ಕೇಳಿದ್ರ ಅದನ್ನ ಯಾಕೆ ಐ ಮೀನ್ ನಾನು ಅಕಸ್ಮಾತ್ ನೋಡಿದ್ದ ಅಥವಾ ಹೌದು ಅಕಸ್ಮಾತ್ ಆಗಿ ನೋಡಿದ್ದು ನಾನು. ಹ್ಮ್ ಆಚೆ ಹೋದೆ, ಏನೋ ತಗೋ ಬಂದಿದ್ರು ಪಾರ್ಸೆಲ್, ಅಲ್ಲೇ ಇಟ್ಬಿಟ್ಟಿದ್ರು. ಹ್ಮ್ ಇದೆಲ್ಲಿಂದು, ಇವಾಗ ಬುಕ್ ಮಾಡಿದ್ರೆ ನಮ್ಮನೆ ಅಡ್ರೆಸ್ ಬರ್ಬೇಕಲ್ಲ, ಹ್ಮ್ ಯಾವ ಅಡ್ರೆಸ್ ಮಾಡಿದ್ದಾರೆ ಇವರು ಅಂತ ನಾನು ಅದನ್ನ ಜಿಪ್ ಓಪನ್ ಮಾಡಿ ನೋಡಿದ್ದು. ಹ್ಮ್ ಅವಾಗ ಆ ಸ್ಕ್ಯಾನಿಂಗ್ಗೆ ಬಿಲ್ ಕಟ್ಟಿರೋ ಬಿಲ್ ನನ್ ಕೈಗೆ ಸಿಕ್ತು. ಅಂದ್ರೆ ಎಕ್ಸಾಕ್ಟ್ಲಿ ಅಲ್ಲಿ ಏನಿದೆ ಸ್ಕ್ಯಾನಿಂಗ್ ಅಂದ್ರೆ ಏನ್ ಸಂಬಂಧಪಟ್ಟ ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್? ಅಲ್ಲಿ ಅಲ್ಟ್ರಾಸೌಂಡ್, ಅರ್ಲಿ ಪ್ರೆಗ್ನೆನ್ಸಿ ಹ್ಮ್ ಸ್ಕ್ಯಾನಿಂಗ್ ಇತ್ತು. ಅದ್ರಲ್ಲಿ ನೋಡ್ದೆ ನಾನು, ಆ ಹುಡ್ಗಿ ನೇಮೇ ಇತ್ತು. ಹ್ಮ್ ನೋಡ್ಬಿಟ್ಟು ಕೇಳ್ದೆ ಮನೇಲಿ ನಾನು, ಹೌದು ನಾನು ಅವ್ರನ್ನ ಇಟ್ಕೊಂಡಿದೀನಿ, ಏನ್ ಇವಾಗ, ನೀನಿದ್ರೆ ಇರು, ಹೋದ್ರೆ ಹೋಗು, ನೀನ್ ಯಾರನ್ನಾದ್ರೂ ನೋಡ್ಕೊ, ನಾನ್ ನೋಡ್ಕೊಳಂಗೆ, ನನ್ ಮಕ್ಳನ್ನ ಬಿಟ್ಬಿಟ್ಟು ಹೋಗು ನೀನು. ಆತರ ಮಾತುಗಳು ಮಾತಾಡ್ತಾನೆ. ಹ್ಮ್ ನಾನ್ ನಿಮ್ ಜೊತೆ ತುಂಬಾ ಅಂದ್ರೆ 3 months ಇಂದ ಮಾತಾಡ್ಬೇಕು ಇದೇ ವಿಷಯದಲ್ಲಿ, ಅಂದ್ರೆ ನೀವ್ ಏನ್ ಹೇಳ್ತೀರಾ, ನಾನು ತುಂಬಾ ಸರಿ ಟ್ರೈ ಮಾಡಿದೀನಿ. ಹ್ಮ್ ಹ್ಮ್ ಬಟ್ ನಿಮ್ ಲೈನ್ ಸಿಗೋಷ್ಟರಲ್ಲಿ ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿದ್ದಾನೆ ಅವನು. ಹ್ಮ್ 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 ಈಗ ನಾನು ನಮ್ಮಮ್ಮಂಗ್ ಹೇಳಿದ್ದೆ, ಈ ತರ ಮಾಡ್ತಿದ್ದಾನಮ್ಮ, ಮೆಸೇಜ್ ಮಾಡ್ತಾನೆ ಯಾರೋ ಹುಡುಗಿಗೆ ಅಂತ ಹೇಳಿದ್ದೆ. ಹ್ಮ್ ಬಟ್ ನಮ್ಮ ಅಪ್ಪಂಗೆ ನಮ್ಮ ಅಣ್ಣಂಗೆ ನಾನು ಹೇಳೇ ಇರ್ಲಿಲ್ಲ. ಓಕೆ. ಯಾಕಂದ್ರೆ ಅವ್ರು ತುಂಬಾನೇ ನಂಬಿಕೆ ಇಟ್ಕೊಂಡಿದ್ದಾರೆ, ತುಂಬಾ ಒಳ್ಳೆಯವ್ರು ಇವ್ರು, ಬಟ್ ಮರ್ಯಾದೆ ಅವತ್ತು ಹೋಗುತ್ತೆ. ನೀವು ತವ್ರ ಮನೆಗೆ ಹೋದಾಗ ಏನಕ್ಕೆ ಬಂದೆ ಅಂತ ಏನು ಕೇಳಲಿಲ್ವಾ? ನಮ್ಮ ಅಮ್ಮಂಗ್ ಗೊತ್ತಿತ್ತಲ್ವಾ, ನಮ್ ಡ್ಯಾಡಿ ಏನು ಕೇಳಿಲ್ಲ, ಬಟ್ ನಮ್ಮ ಅವತ್ತು ಅಣ್ಣನೂ ಏನು ಕೇಳಿಲ್ಲ. ಮಾಡ್ಕೊಂಡಿದೀಯಲ್ವಾ ಅಂತ ಹೇಳಿಸಿದ್ರು ಅಂದಲ್ಲ, ನಮ್ಮಮ್ಮ ಹತ್ರ ಹೇಳಿದ್ದು. ಅಂದ್ರೆ ಅಣ್ಣ ಅಪ್ಪನಿಗೆ ಇದು ಗೊತ್ತೇ ಇಲ್ಲ? ಗೊತ್ತಿಲ್ಲ. ಬಟ್ ಅವ್ರಿಗೆ ಹೇಳಿಸಿದಲ್ಲ? ಹೌದು, ಅವ್ರಿಗೆ ಹೇಳ್ಸಿಲ್ಲ, ನಮ್ಮಮ್ಮ ಹತ್ರ ಹೇಳಿದ್ದು. ಆಮೇಲೆ ನೈಟ್ ನಮ್ಗೆ ಜಾಸ್ತಿ ಬೇಜಾರಾಯ್ತಂದ್ರೆ ಇಷ್ಟೊಂದು ಎಕ್ಸ್ಟ್ರೀಮ್ ಲೆವೆಲ್ ಹೋದ್ಮೇಲೆ ನನ್ನ ಲೈಫ್ ಎಲ್ಲಿ ಹೋಗುತ್ತೆ, ನನ್ನ ಮಕ್ಳ ಲೈಫ್ ಎಲ್ಲಿ ಹೋಗುತ್ತೆ ಅಂತೇಳಿ ನಾವಪ್ಪ ನಮ್ಮ ಅಮ್ಮಂಗೆ ಎಲ್ಲರಿಗೂ ಹೇಳ್ದೆ, ಮತ್ತೆ ನಮ್ಮ ಅಣ್ಣಂಗೆ, ನಮ್ಮ ಅಕ್ಕಂಗೆ, ನಮ್ಮ ಫ್ಯಾಮಿಲಿ ಯಾರಿದ್ದಾರೆ ನನ್ನವ್ರು ಅನ್ನೋದು ನಾನು ಹೇಳ್ದೆ ಅವ್ರಿಗೆ. ಮತ್ತೆ ಬಂದ್ರೆ ಮನೇಲಿ ಹೇಳ್ತಾನೆ, ಮಾರ್ನಿಂಗು ರೆಡಿ ಆಗ್ಬಿಟ್ಟು ಹೋಗಿರೋನು ಇನ್ನೂ ಮನೆಗ್ ಬಂದಿಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ, ಅವ್ರ ಮನೇಲೇ ಹೋಗಿರ್ತಾನೆ. ಅಂದ್ರೆ ಅವ್ರದ್ದು ಯಾವ್ದೋ ಬೇರೆ ಸೈಡ್ ಅಂತೆ, ಉತ್ತರ ಕರ್ನಾಟಕ ಸೈಡ್ ಅಂತೆ. ಆ ಹುಡ್ಗಿನ ಕರ್ಕೊಂಡ್ ಇಲ್ಲಿ ಮನೆ ಮಾಡಿಟ್ಕೊಂಡಿದ್ದಾನ, ಇಲ್ಲ ಅವಳು ಯಾವ್ದನ ಬಾಡ್ಗೆ ಆತರ ಇದ್ದಾಳ, ಏನು ಗೊತ್ತಿಲ್ಲ. ಈಗ ನಿಮ್ ಮನೆಯವ್ರಿಗೆ ಹೇಳಿದ ಮೇಲೆ ಅವ್ರೇನಂದ್ರು? ಅವರು ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದ್ರು ನಂಗೆ ಇವತ್ತು ಬರ್ತೀನಿ ಅಂತ ಹೇಳಿದ್ರು. ಇವತ್ತು ಬೆಳಗ್ಗೆ ರೆಡಿ ಆಗ್ಬಿಟ್ಟು ಎಲ್ಲೋ ಹೋದ. ಅವ್ರು ಇಲ್ಲ ಅಂದ್ರೆ ಮಾತಾಡೋದೇನೈತೆ, ನಾನು ನಾಳೆ ಬರ್ತೀನಿ ಅಂತ ನಮ್ಮ ಮನೆಯವ್ರು ಹೇಳಿದ್ರು. ನಂಗೆ ಅವರು ಇವಾಗ್ಲೂ ಬಂದು ಅವ್ರಿಗೆ ಪ್ರಶ್ನೆ ಮಾಡೋದೇ ಇಷ್ಟ ಇಲ್ಲ, ಯಾಕಂದ್ರೆ ನಂಗೆ ಇವಾಗ್ಲೂ ಅವ್ರನ್ನ ಬಿಟ್ಕೊಡಕ್ಕೆ ರೆಡಿ ಇಲ್ಲ. ಸರಿ ಹೋಗ್ತಾನೇನೋ ಆತರನೇ ಮನ್ಸಲ್ಲೈತೆ. ಬಟ್ ಇನ್ ಸರಿ ಹೋಗಂಗೆ ಕಾಣಿಸ್ತಾನೆ ಇಲ್ಲ. ಅವ್ರಿಗೆ ನಾನ್ ಡೈರೆಕ್ಟ್ ಆಗಿ ಹೇಳ್ತೇನೆ, ನನ್ ಬೇಕಾಗಿಲ್ಲ ನೀನು, ಓಕೆ ಹೋಗು, ಇವಾಗ ನಾನ್ ನೋಡ್ಕೊಂಡಿದ್ದೀನಲ್ಲ, ನೀನ್ ನೋಡ್ಕೊ ಹೋಗು. ನಾನ್ ಕುತ್ಕೊಂಡು ಯೋಚನೆ ಮಾಡಿದ್ರೆ ಹೆಂಡತಿಗೆ ಹೇಳೋ ಮಾತೇ ಅಲ್ಲ ಅದು. ಮಕ್ಕಳು ಮಾತ್ರ ಬೇಕಂತ ಅವನ್ಗೆ, ನಾನ್ ಬೇಡವಂತೆ. ಅಂದ್ರೆ ನಾನ್ ಇನ್ನೊಬ್ಳ ಹತ್ರ ಹೋಗಿದ್ದೀನಿ, ನೀನ್ ಇನ್ನೊಬ್ನ ಹತ್ರ ಹೋಗು, ನಿನ್ಗೆ ಬೇಕಾದ್ರೆ ಹೋಗು, ನಾನಿರೋದು ಹೀಗೆ ಇರೋದು, ನಾನು ಯಾವತ್ತೂ ಚೇಂಜ್ ಆಗಲ್ಲ. ಈ ತರ ಮಾತಾಡ್ತಾರೆ. ಈಶ್ವರ. ಈ ಅತ್ತೆ ಮಾವ ಇವ್ರೇನು ಮಾತಾಡಲ್ಲ? ಅವ್ರ ಮೇಲೆ ಜಗಳ ಮಾಡಕ್ ಹೋಗ್ತಾನೆ ನನ್ ಬಗ್ಗೆ ಕೇಳಿದ್ರೆ. ನಮ್ಮ ಅತ್ತೆ ಏನ್ ಹೇಳ್ತಾರಂದ್ರೆ, ಅವ್ರು ತುಂಬಾ ಒಳ್ಳೆಯವರು. ನಮ್ಮ ಅತ್ತೆ, ನಮ್ಮ ಮಾವ, ನನ್ ಮೈದ್ನ ಇದಾರೆ, ಅವ್ರಷ್ಟು ಜನ ನನ್ಗೆ ಸಪೋರ್ಟ್ ಮಾಡ್ತಾರೆ. ನಮ್ಮ ಅತ್ತೆ ಏನ್ ಹೇಳ್ತಾಳಂದ್ರೆ, ತಾಳ್ಮೆ ಇರ್ಲಿ ನಿನ್ಗೆ, ಸರಿ ಹೋಗುತ್ತೆ. ಅವಳಿಗೇನು, ಅವ್ಳು ಪ್ರೆಗ್ನೆಂಟ್ ಆದ್ರೆ ಏನು, ನನ್ ಮನೆವರೆಗೂ ಬರಕ್ ಆಗಲ್ಲ ಅವಳು. ನೀನ್ ತಾಳ್ಮೆಯಿಂದ ಇರು, ಮಕ್ಳು ನೋಡ್ಕೊಂಡ್ ಮನೇಲಿರು, ನೀನು ಎಲ್ಲ ಸರಿ ಹೋಗ್ತೈತೆ. ಅವಳ ಜೊತೆ ಹೋಗ್ಬಿಟ್ರು ಪರವಾಗಿಲ್ಲ, ನಾನ್ ನೋಡ್ಕೊಂತೀನಿ, ನಾವ್ ನೋಡ್ಕೊಂತೀರಿ. ನನ್ಗೆ ಯಾವ ತರ ಬರುತ್ತೆ ಅಂದ್ರೆ, ನನ್ ಜೀವನನೇ ಕಿತ್ಕೊಬಿಟ್ಟಿದ್ದಾಳೆ ಅವಳು. ನನ್ ಮನೆಗ್ ಬಂದ್ರೆ ಎಷ್ಟು, ಬಿಟ್ರೆ ಎಷ್ಟು, ಆತರ ಯೋಚನೆ ನನ್ಗೆ. ಇನ್ನಿಲ್ಲಿ ಪಡ್ಕೊಳ್ಳೋಕೆ ಅಥವಾ ಇಲ್ಲಿಂದ ಇನ್ ಕಿತ್ಕೊಳ್ಳೋಕೆ ಏನು ಇಲ್ಲ, ಉಳಿದಿಲ್ಲ ಅಂತ? ಹೌದು, ಏನು ಇಲ್ಲ. ಅಂದ್ರೆ ಮನೆಗ್ ಬರೋದ್ ಮ್ಯಾಟ್ರ್ ಆಗಲ್ವಲ್ಲ ಗುರುಜಿ, ಎಲ್ಲಾನು ತಗೋಬಿಟ್ಟಿದ್ದಾಳೆ. ನನ್ ಗಂಡ, ನನ್ ಖುಷಿ, ನನ್ ಸಂಸಾರನೇ ತಗೋಬಿಟ್ಟಿದ್ದಾಳೆ. ಅವಳಿಗೆ ಆಕ್ಚುಲಿ ಅವ್ರಿಗೆ ಮದ್ವೆ ಆಗಿದೆ ಅನ್ನೋದೇ ಗೊತ್ತಿರ್ಲಿಲ್ವಂತೆ. ನಾನು ಈತನಿಗೆ ಮದುವೆ ಆಗಿದೆ ಅಂತ ಆಕೆ ಗೊತ್ತಿರ್ಲಿಲ್ವಂತೆ. ಬಟ್ ಅದ್ ನಿಜನೋ ಇಲ್ಲ ನನಗ್ ಗೊತ್ತಿಲ್ಲ. ನಾನು ಹೋಗ್ಲಿ, ಯಾರನ್ನು ಅಷ್ಟು ಬ್ಲೈಂಡ್ ಆಗಿ ನಾವು ಏನು ಹೇಳೋದ್ ತಪ್ಪಾಗುತ್ತೆ ಅಂತೇಳಿ ಅವ್ರ ಫೋನಲ್ಲಿ ಅವಳ ನಂಬರ್ ತಗೊಂಡು ನಾನೇ ನಮ್ ಫೋಟೋಸ್ ಎಲ್ಲ ಕಳ್ಸಿ ಅವಳಿಗೆ ಬುದ್ಧಿ ಹೇಳಿದೀನಿ. ಮದ್ವೆ ಆಗಿದೆ ಅವ್ರಿಗೆ, ನಮ್ ಲೈಫಲ್ಲಿ ಬರ್ಬೇಡ, ನಾವ್ ಲವ್ ಮ್ಯಾರೇಜ್ ಮಾಡಿ ಮದ್ವೆ ಮಾಡ್ಕೊಂಡಿದ್ದು,
ಏನೋ ನಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಂಗೆ ಗೊತ್ತಾಗ್ಲಿಲ್ಲ, ಏನೋ ಮಿಸ್ಟೇಕ್ ಆಗಿದೆ, ಬಿಟ್ಬಿಡು ಇದನ್ನ ಅಂತ. ಆಮೇಲೆ ಅವಳು ಅವನನ್ನ ಕೇಳಿದಾಳೆ. ನನ್ ಗಂಡನ್ ಕೇಳಿದ್ಮೇಲೆ ಇವ್ರು ಏನ್ ಹೇಳಿದ್ರು ನನಗ್ ಗೊತ್ತಿಲ್ಲ, ಏನ್ ಹೇಳಿ ಬ್ರೈನ್ ವಾಶ್ ಮಾಡಿದ್ರು ಅವಳಿಗೆ. ಈ ರಿಲೇಶನ್ಶಿಪ್ ನ ಇವಾಗ 1 month 2 months ಪ್ರೆಗ್ನೆನ್ಸಿವರೆಗೂ ತಗೊಂಡೋಗಿದ್ದಾನೆ. ಅಂದ್ರೆ ಈ ರಿಪೋರ್ಟ್ ನೋಡಿದ್ದು ಯಾವಾಗ? ಅಂದ್ರೆ ಎಷ್ಟು ತಿಂಗಳ ಹಿಂದಿನ ಕತೆ ಇದು? ನಾನು ನೆನ್ನೆನೆ ನೋಡಿದ್ದು ಗುರುಜಿ, ನೈಟ್ ನೋಡಿದ್ದು. ನೆನ್ನೆನಾ? ಹಾ. ಓ, ಹಂಗಾರೆ ಇವತ್ತು ಫೋನ್ ಸಿಕ್ಕಿದೆ ನಿಮಗೆ. ಬಟ್ ಈ ಮುಂಚೆ ಮಾಡಬೇಕು ಫೋನ್ ಅಂದ್ಕೊಂಡಿದ್ದು ಹೌದು, ಬಟ್ ಈ ರಿಪೋರ್ಟ್ ಸಾಕ್ಷಿ ನಿಮಗಿನ್ನೂ ಗಮನಕ್ಕೆ ಬಂದಿರಲಿಲ್ಲ? ಇಲ್ಲ, ಬಂದಿರ್ಲಿಲ್ಲ. ನಾನು ನೈಟೇ ನೋಡಿದ್ದು. ನಾನು ತುಂಬಾ ಸರಿ ಟ್ರೈ ಮಾಡಿದ್ದೀನಿ, ನಿಮ್ಗೆ ಕಾಲ್ ಕನೆಕ್ಟ್ ಆಗ್ಲಿಲ್ಲ. ಅಂದ್ರೆ ಸ್ವಲ್ಪ ನನ್ಗೂ ತಾಳ್ಮೆ ಕಡಿಮೆನೇ ಐತೆ. ನಾನು ಮಾತಾಡ್ಬಿಡ್ತೀನಿ ಅನ್ಕೊಳ್ಳಿ, ಆದ್ರೆ ನಾನು ಯಾವತ್ತೂ ಅವ್ರನ್ನ ಬಿಟ್ಕೊಟ್ಟು ಮಾತಾಡೋಂಥದ್ದು ಯಾವತ್ತೂ ಮಾಡಿಲ್ಲ. ಅಲ್ಲ ಇನ್ನೊಂದು ಹೆಂಡತಿ ಹೋಗಿ ಬಸರಿ ಮಾಡುವಷ್ಟು ನೀಚತನ ಈ ಲೋಕದಲ್ಲಿ ಇನ್ನೇನಿದೆಯವ್ವ? ಹೌದು. ಅವ್ರಿಗೆ ಇವಾಗ್ಲೂ ಗುರುಜಿ ಅವ್ರನ್ನ ಮತ್ತೆ ಒಪ್ಕೋಬೇಕಂದ್ರೆ ನನ್ಗೆ ಅಸಹ್ಯ ಆಗ್ತಿದೆ. ಅವ್ರನ್ನ ಒಪ್ಕೋಬೇಕಾ ಮತ್ತೆ, ಇಲ್ಲ ಅವ್ರು ನನ್ ಮತ್ತೆ ವಾಪಸ್ ಬರ್ತಾನ? ನಾನ್ ಮತ್ತೆ ಹೇಗ ಅವ್ರ ಜೊತೆ ಮೊದ್ಲಿನ ತರ ಇರೋದು? ಮಿಸ್ಟೇಕ್ ಮಾಡ್ತಾರೆ. ನನ್ ಮನ್ಸು ನನ್ಗೆ ಹೇಳುತ್ತೆ, ಓಕೆ ಎಲ್ಲರೂ ಮಾಡೋದೇನೋ ಹೊಸದೇನಲ್ಲ, ಮಿಸ್ಟೇಕ್ ಮಾಡಿದ್ದೇನೆ, ಓಕೆ ಬಿಟ್ಬಿಡೋಣ, ಮಕ್ಳಿಗೋಸ್ಕರ ಇರೋಣ ಅಂತ ಅನ್ಸುತ್ತೆ. ಬಟ್ ಅವ್ರ ಮನ್ಸಲ್ಲಿ ಆ ತರ ಇದೆ. ಇಲ್ಲ, ಮನೇಲಿ ಮಾಡ್ಕೊಂತೀಯ, ತಿಂತೀಯ, ನಿನ್ ಪಾಡು ನೀನಿರು, ನನ್ನೇನು ಕ್ವಶನ್ ಮಾಡ್ಬೇಡ. ನನ್ನ ಮಕ್ಳಿಂದ ದೂರ ಮಾಡ್ಬೇಕಂತ ಕಾಯ್ಕೊಂಡಿದ್ಯಾ ನೀನು? ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡ್ಬೇಕು ಅಂತ ಮಾಡ್ತಿದ್ಯಾ ನೀನು? ಏನ್ ಮಾಡ್ಬೇಕು? ನನ್ಗೆ ಯಾರು ಹೆಚ್ಚು ಕಮ್ಮಿ ಆದ್ರೆ ನೀನು ನಿಮ್ಮ ಮನೆಯವರೇ ಕಾರಣ ಅಂತ ಅವ್ರ ಅಮ್ಮಂಗೆ ಹೇಳ್ತಾರೆ ನೈಟ್. ಅದೇನೇ ಇರಲಿ, ಅಂದರೆ ವಿಷಯ ಈ ಹಂತಕ್ಕೆ ಹೋದ್ಮೇಲೆ ನಾಳೆ ಅಲ್ಲೇನೋ ನಡೆದ್ರೆ ನೀವು ಹೊಣೆ ಆಗ್ಬಿಡ್ತೀರ. ಅಂದರೆ ಈಗ ಆಕೆಗೆ ಮದುವೆ ಆಗಿದೆಯೋ ಇಲ್ವೋ, ಈತನೇ ಗಂಡನೋ ಅಥವಾ ಇನ್ನೇನೋ ವಿಷಯಗಳು, ಅಂದರೆ ಇಂಥವೆಲ್ಲ ಅರ್ಥ ಮಾಡ್ಕೊಳ್ಳವ, ಇವೆಲ್ಲ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಬಟ್ ಸುಮ್ಮನೆ ನಿಮ್ಮ ಗಮನಕ್ಕೆ ಹೇಳ್ತೀನಿ, ಇವೆಲ್ಲ ಒಳ್ಳೆ ಅಂತ್ಯಗಳಿರಲ್ಲ ಇವಕ್ಕೆ, ಆಯಿತಾ? ಇವು ಬಹುಶಃ ನಿಮ್ಮನ್ನು ಇಷ್ಟು ಕಡೆಗಣಿಸಿ ಧರ್ಮಪತ್ನಿ ಅನಿಸಿಕೊಂಡವಳಿಗೆ ಅಧರ್ಮವಾಗಿ ನಡ್ಕೊಂಡು ಅಕ್ರಮದಲ್ಲಿ ಬಂದವಳ ಹತ್ರ ಧರ್ಮವಾಗಿ ನಡ್ಕೊಳ್ಳೋ ಈ ವ್ಯವಸ್ಥೆ ಒಂದಿಡೀ ವಂಶದ ಬೇರಿಗೆ ತೊಂದರೆ ಕೊಡುತ್ತೆ. ಅದು ನೀವು ಊಹೆನೂ ಮಾಡಲಿಕ್ಕಾಗಲ್ಲ, ಅಷ್ಟು ಕಠಿಣವಾದ ಪಾಪಕರ್ಮಗಳಿವೆಲ್ಲ. ಈಗ ನಾನೊಬ್ಬ ಗಂಡಸು, ನನಗೆ ಇವಳು ಇಷ್ಟ ಇಲ್ಲ ಅವಳು ಇಷ್ಟ ಇಲ್ಲ ಅವಳು, ಹಿಂಗೆ ಅನ್ಲಿಕ್ಕೆ ಇದು ಯಾವುದೋ ಪರದೇಶದ ನಾಚಿಕೆ ಗೇಡಿನ ಸಂಸ್ಕೃತಿ ಅಲ್ಲ ಇಲ್ಲಿರೋದು. ಒಂದು ಹೆಣ್ಣು, ಆ ಹೆಣ್ಣು ಬಹುಶಃ ಸುಮ್ಮನೆ ಒಬ್ಬ ಪುರುಷನ ಜೊತೆ ಫೋನಾಗ ಮಾತಾಡಿದ್ಲು ಅಂದಾಗ ಅವಳನ್ನು ಬಹಿಷ್ಕಾರ ಹಾಕುವಷ್ಟು ದುಷ್ಟ ನಿರ್ಧಾರ ತೆಗೆದುಕೊಳ್ಳುವ, ಆತುರದ ನಿರ್ಧಾರ ತೆಗೆದುಕೊಳ್ಳುವ ಸಮಾಜ. ಅದೇ ಒಬ್ಬ ಗಂಡಸು ಇನ್ನೊಬ್ಬಳನ್ನು ತಾಂಡು ಬಸರಿ ಮಾಡಿ ಬಂದನೆ ಅಂದರೂ ಅವನನ್ನು ಕ್ಷಮಿಸು ಅಂತಾನೆ ಹೇಳುತ್ತೆ. ಅದು ಈ ಸಮಾಜದ ದುರಾದೃಷ್ಟ. ಅಥವಾ ಒಂದು ಹೆಣ್ಣಿಗೆ ಅವಳು ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಅದು ಅವಳಿಗೆ ಶಾಪ. ಅದು ಅದೇ ನೀನೊಂದು ಚಿಕ್ಕದಾಗೇನೋ ಮಾಡಿ ತಪ್ಪಾಗಿ ಸಿಗಾಕೊಂಡಿದ್ರೆ, ಇವನ್ ಅಂಥದ್ದು ಗೊತ್ತಾದ ಮೇಲೆ ಇಂಥದ್ದೇನೋ ಹೊಲಸು ಕೆಲಸ ಮಾಡಿದ್ರೆ, ಏನಪ್ಪ ನೀನು ಹಿಂಗೆ ಹೆಂಡ್ತಿಗೆ ಹಿಂಗೆ ಅನ್ಯಾಯ ಮಾಡಿದೆಯಲ್ಲಯ್ಯ, ನನ್ನ ಹೆಂಡ್ತಿ ಏನು ಮಾಡಿದ್ರು ಗೊತ್ತೇಂದ್ರಿ, ನೋಡ್ರಿ ಯಾವೊಂದು ಜೊತೆ ಮಾತಾಡ್ಕೊಂಡಿದ್ಲು ನೋಡ್ರಿ ಇಲ್ಲಿ ಅಂತ ತೋರಿಸಿ ನಿನ್ನಿಂದ ಏನೋ ಬೇಸತ್ತ ದಾರಿ ಹಿಡ್ದಿದ್ರೆ ಅಲ್ಲಿಗೆ ಸರಿ ಹೋಯ್ತು ಅನ್ಬೋದೇನೋ. ನೀನೇನು ಮಾಡಿಲ್ಲ, ನಾನೇನು ಮಾಡಿಲ್ಲ, ತಪ್ಪು ಕೆಲಸ ನಾನೇನು ಮಾಡಿಲ್ಲ ಗುರುಜಿ. ನಿನ್ನ ತಪ್ಪು ಕೆಲಸ ಏನು ಅಂದರೆ, ಈ ಓದೋ ಸಮಯದಲ್ಲಿ ಅಥವಾ ಕೆಲಸ ಮಾಡೋ ಸಮಯದಲ್ಲಿ ಆ ತಂದೆ ತಾಯಿಗಳು ಯಾಕೋ ತಂದೆ ತಾಯಿಗಳಿಂದ ಬೇಡ ಅನ್ನೋ ಮಾತು ಬರ್ತಿದೆ ಅಂದರೆ ನಿಮ್ಮ ಮೋಹ ಪ್ರೇಮ ಕಾಮಗಳಿಗೂ ಮೀರಿ ಅಲ್ಲಿ ಏನೋ ಅವ್ರ ತಲೆಯಲ್ಲಿ ಬೇರೆ ವಿಚಾರ ಓಡ್ತಿರುತ್ತೆ ಅಂತ ಅರ್ಥ. ತಂದೆ ತಾಯಿಗಳ ಯೋಚನೆ, ನಿಮ್ಮ ಐಕ್ಯೂ ಪವರ್, ಅವರ ಐಕ್ಯೂ ಪವರ್, ಜೀವನದ ಕುರಿತು, ಅದರಲ್ಲೂ ಮದುವೆ ಅನ್ನೋ ವಿಚಾರದ ಕುರಿತು ನೀವು ಕೆಲವು ವಿಚಾರಗಳನ್ನು ಯೋಚಿಸಿದ್ರೆ ಅವರು ಹಲವು ವಿಚಾರಗಳನ್ನು ಯೋಚಿಸಿರ್ತಾರೆ. ಬಟ್ ಈ ಹೆಣ್ಣು ಮಕ್ಕಳ ದುರಾದೃಷ್ಟ, ಅಲ್ಲಿ ಮೋಹ, ಸೌಂದರ್ಯ ಅಥವಾ ಅವರ 4 ದಿನದ ಒಡನಾಟಗಳೇ ಗೆಲ್ತವೆ ಹೊರತು ಅಷ್ಟು ವರ್ಷದಿಂದ ಹೆತ್ತವರು ಸಾಕಿ ಸಲಹೆ, ಅವರು ಹೇಳುವ ಹಿತನುಡಿಗಳು, ಅವರೇನು ಮದುವೆ ಮಾಡದೆ ನಿಮ್ಮನ್ನು ಮನೇಲಿ ಇಟ್ಕೊಳ್ಳಲ್ಲ, ಮದುವೆ ಮಾಡಿ ಕಳಿಸ್ತಾರೆ ಹೌದು. ಬಟ್ ಹಾಗೆ ಕಳಿಸುವ ಸಮಯದಲ್ಲಿ ಜೀವನ ನೋಡಿರೋ ಅವ್ರಿಗೆ ಕೆಲವೊಂದು ಸಂಗತಿಗಳು ತಲೆಯಲ್ಲಿ ಇರ್ತವೆ. ಹಿಂಗೆ
ಯಾವನ್ನೇ ಅಂದರೆ ನೀವು ಅಪ್ಪ ಅಮ್ಮ ಇಲ್ದಂಗೆ ನಾನು ಮದುವೆ ಆದೆ. ಇವನ್ ನಾನು ಸುಮ್ಮನೆ ನಮ್ಮ ಶಾಲಾ ವಾರ್ಷಿಕೋತ್ಸವದಲ್ಲಿ ಅಥವಾ ಕಾಲೇಜಿನ ಯಾವುದೋ ಫಂಕ್ಷನ್ನಲ್ಲಿ ನಮ್ಮ ಅಪ್ಪನೋ ಅಮ್ಮನೋ ಕರ್ಕೊಂಡು ಬರದೆ ಹೋದರೆ ಅಂಥ ಚಿಕ್ಕ ಚಿಕ್ಕ ಪ್ರೋಗ್ರಾಮಲ್ಲೇ ಯಾರೋ ನಮ್ಮ ಮನೆಯವರು ಒಬ್ರು ಇಲ್ಲ ಅಂದರೆ ನಮಗೆ ನೋವಾಗ್ತಿತ್ತು, ಕಣ್ಣೀರಾಗ್ತಿದ್ದು, ಅಥವಾ ಅಯ್ಯೋ ನಮಗೆ ಇದೇನಪ್ಪ ಹಿಂಗಾಯಿತು ಅಂತ. ಒಂದು ಭಾಳ ಸೂಕ್ಷ್ಮ ಅಥವಾ ಬಹಳ ಅಪೂರ್ವ, ಬಹಳ ಶ್ರೇಷ್ಠವಾದ ಮದುವೆಯನ್ನು ಭಾಳ ಮುಖ್ಯವಾದ ವಿಚಾರದಲ್ಲಿ ಎತ್ತವರನ್ನು ಬಿಟ್ಟು ಹಾಕ್ತಾರೆ ಅಂದರೆ ಯೋಚನೆ ಮಾಡಿ. ನಿನಗೆ ನಾನು ನೋವು ಕೊಡ್ತಿಲ್ಲ, ಎಲ್ಲ ಕರ್ಣನಿಗೆ ತಾನು ಮಾಡಿದ ತಪ್ಪುಗಳನ್ನು ಕಡೆಗಾಲದಲ್ಲಿ ನೆನಪಿಸ್ದಂಗೆ ನಿನಗೆ ನೆನಪಿಸ್ಕೊಡ್ಬೇಕಾಗಿದೆ. ಆದರೆ ಇವತ್ತು ಅದರೆಲ್ಲದರ ಫಲ ಇರಲಿ. ಅವತ್ತು ನೀನೇನು ಅಪ್ಪ ಅಮ್ಮನ ಕುರಿತು ಸ್ವಲ್ಪ ನಿರ್ಲಕ್ಷ್ಯ ತೋರದೆ, ಅದಕ್ಕೆ ಈ ಮಟ್ಟಿನ ಶಿಕ್ಷೆ ಎಂದಿಗೂ ಅದು ಸಮ ಅಲ್ಲ. ಆಕೆಗೆ ಮದುವೆ ಬೇರೆ ಮದುವೆ ಆಗಿತ್ತು ಅಥವಾ ಮೊದಲೇನೆ ಅಂತ ಏನಾದರೂ ಇದೆಯಾ? ಇಲ್ಲ, ಮದುವೆ ಆಗಿಲ್ಲ ಅವಳಿಗೆ. ಈಗೇನೆ ಈತನೇ ಮೊದಲ? ನಮಗೆ ಇದೆಯಾ ಈತ ತಾಳಿ ಕಟ್ಟುವಷ್ಟು ಮುಂದೆ ಹೋಗಿದ್ದಾನೆ ಅಂತ? ಮದುವೆ ಮಾಡ್ಕೊಂಡಿಲ್ಲ ಗುರುಜಿ, ಎಲ್ಲೋ ಮನೆ ಮಾಡಿ ಇಟ್ಕೊಂಡಿದ್ದಾನೆ ಅವಳನ್ನ. ಮತ್ತೆ ಒಂದು ಮಗು ಕೊಡುವಷ್ಟು ಮುಂದುವರೆದಾಗ ಅಲ್ಲಿ ಇನ್ನೇನು ಉಳಿದಿರುತ್ತವ ಅಲ್ಲಿ? ಆಯ್ತು, ಈಗ ಎಕ್ಸಾಕ್ಟ್ಲಿ ನಿನ್ನ ತಂದೆ ತಾಯಿ ಏನು ಹೇಳ್ತಾರೆ ಇಲ್ಲಿ? ಎಕ್ಸಾಕ್ಟ್ ಆಗಿ ನಿನ್ನ ತಂದೆ ತಾಯಿ ಅಥವಾ ನಿನ್ನ ತವ್ರ ಮನೆ ಕಡೆಯವ್ರು ಈ ವಿಚಾರದಲ್ಲಿ ಏನು ಸಲಹೆ ಕೊಡ್ತಿದ್ದಾರೆ? ಬಂದು ಕುತ್ಕೊಂಡು ಮಾತಾಡ್ತೀವಿ ಅಂದ್ರೆ ಅವ್ರ ಅರ್ಥ ಇದೆಲ್ಲ ಸರಿ ಮಾಡ್ಕೊಳ್ಬಹುದು ಅಂತಲ್ಲ? ಸರಿ ಮಾಡೋಣ ಅಂತ ಹೇಳ್ತಿದ್ದಾರೆ. ಓಕೆ, ಅಂದ್ರೆ ಅವ್ರ ನಂಬಿಕೆ ಇದೆ ಅಳಿಯ ಈ ವಿಚಾರದಲ್ಲಿ ನಮ್ಮ ಮಾತಿಗೆ ಕಟ್ಟು ಬಿದ್ದು ಅಥವಾ ಮಾತು ಕೇಳಿ ಸರಿ ಹೋಗ್ತಾನೆ ಅಂತ ಅವ್ರಿಗಿದೆ. ಬಟ್ ನಿನಗಿದೆಯಾ? ನನಗಿಲ್ಲ ಗುರುಜಿ. ಅದನ್ನೇ ಕೇಳಿದೆ. ಯಾಕಂದ್ರೆ ದೂರದಲ್ಲಿರೋ ಅವರಿಗೆ ಬೆಟ್ಟ ಒಂದ್ ರೀತಿ ಕಂಡ್ರೆ ಹತ್ರದಲ್ಲಿ ಬೆಟ್ಟದ ಮೇಲೆ ನಿಂತಿರೋ ನಿನಗೆ ಇನ್ನೊಂದ್ ತರ ಕಾಣುತ್ತೆ. ಅರ್ಥ ಆಯ್ತಲ್ಲ? ಬಟ್ ಏನೋ ಅವ್ರು ಪ್ರಯತ್ನ ಮಾಡಿ ಅವ್ರ ಧರ್ಮ ಅವ್ರ ಕರ್ಮ ಅವ್ರು ಕಳ್ಕೊಳ್ಬೋದು ಅಷ್ಟೇ. ಬಟ್ ಎಕ್ಸಾಕ್ಟ್ ನಿನ್ನ ತಲೆಯಲ್ಲಿ ಏನು ನೋಡ್ತಿದೀಯವ್ವ? ನನ್ನ ತಲೆಯಲ್ಲಿ ಸರಿ ಹೋಗುವಂತ ಸಿಚುವೇಶನ್ಸ್ ಯಾವುದು ಕಾಣಿಸ್ತಾ ಇಲ್ಲ. ಅರ್ಥಾತ್ ಇನ್ನು ಸ್ವಲ್ಪ ಅವಕಾಶ ಕೊಡೋಣ ಅನ್ನೋ ವಿಚಾರ ಇದೆಯಾ ಅಥವಾ ಏನು? ಸರಿ ಹೋದ್ರೆ ನಂಗೇನು ಪ್ರಾಬ್ಲಮ್ ಇಲ್ಲ ಗುರುಜಿ. ಸರಿ ಹೋದ್ರೆ ನೀನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ಸರಿ ಹೋಗಲ್ಲ ಅಂದುಕೊಂಡೇ ಇರು. ಇನ್ನು 6 ತಿಂಗಳು 7 ತಿಂಗಳು ಇದು ಸರಿ ಹೋಗಲ್ಲ ಅನ್ನೋ ಯೋಚನೆನೇ ನಿನಗೆ ನಾನು ಕೊಡ್ತೀನಿ ಅನ್ನೋದಾದರೆ ಆ 6 ತಿಂಗಳು ಸಹನೆ ಮಾಡಿಕೊಳ್ಳೋ ಶಕ್ತಿ ಇದೆಯಾ ನಿನಗೆ? ನನಗಿದೆ ಗುರುಜಿ. ಅಂದ್ರೆ ನನ್ಗೆ ಇವಾಗ ಏನ್ ಅನ್ಸುತ್ತೆ ಅಂದ್ರೆ ನನ್ನ ಮಕ್ಳಿಗೋಸ್ಕರ ಬದುಕೋಣ. ಅವತ್ತು ಇವ್ರನ್ನ ನಂಬ್ಕೊಂಡ್ ಬಂದೆ, ಜೊತೆಲಿ ನಂಬಿರೋರೆ ನಮ್ಗೆ ಕೊನೆವರೆಗೂ ಕೈ ಹಿಡಿಯಲ್ಲ. ಅದ್ಮೇಲೆ ಅಟ್ಲೀಸ್ಟ್ ನಾನಿತ್ತಿರೋ ಮಕ್ಳಿಗೋಸ್ಕರ ಆದ್ರೂ ನಾನು ಇರ್ಬೇಕಲ್ವಾ? ಅವರೆಲ್ಲ ಚಿಕ್ಕ ಚಿಕ್ಕ ಮಕ್ಳು, ಅವ್ರಿಗೆ ಏನಂತಾನೂ ಗೊತ್ತಿಲ್ಲ. ಇವಾಗ ಹೇಳಿದ್ರು 27 ವಯಸ್ಸಿನ ನಿನಗೆ ಈ ಮಾತು ಬಹಳ ಗೌರವಾನ್ವಿತವಾಗೇ ಇದೆ. ಹಾಗೂ ತಾಯಿತನದ ಧರ್ಮಕ್ಕೆ ತಕ್ಕಂತೆ ನೀನು ಮಾತಾಡ್ತಿದ್ದೀಯ, ಅದು ಶ್ರೇಷ್ಠ. ಅರ್ಥವಾಗುತ್ತವ? ಚೆನ್ನಾಗಿ ಗಂಡನ ಜೊತೆ ಆಡಿ ಬದುಕಬೇಕಾದ ವಯಸ್ಸಲ್ಲಿ ಅಥವಾ ಗಂಡನ ಜೊತೆ ಮಕ್ಕಳ ಜೊತೆ ಸಂಸಾರದಲ್ಲಿ ಸುಖ ನೆಮ್ಮದಿ ಸಂತೋಷವನ್ನು ಅನುಭವಿಸಬೇಕಾದ ವಯಸ್ಸಲ್ಲಿ ಸಾವತಿ ಕಾಟ ಅನ್ನೋ ಥರ ಆಗಿದೆ ನಿನ್ನ ಜೀವನ. ಇಲ್ಲಿ ನಿನ್ನ ತಪ್ಪಿಲ್ಲದೆ ಹೋದರೂ ಕೂಡ ಇಲ್ಲಿ ಆತ ಮಾಡ್ತಿರೋ ಈ ಘೋರವಾದ ವಿಚಾರಕ್ಕೆ ಮಕ್ಕಳಿಗೆ ಎಂದಿಗೂ ಶಿಕ್ಷೆ ಆಗದಂಗೆ ನೋಡಿಕೊಳ್ಳೋದು ತಾಯಿಯಾಗಿ, ಸೃಷ್ಟಿಯ ಮೂಲ ದೇವತೆಯಾಗಿ ಗಂಡನ ಈ ಸಮಯದಲ್ಲಿ ಆತ ಕೈ ಬಿಟ್ಟ, ಆತ ದಾರಿ ತಪ್ಪದ ಅಂದ ಮಾತ್ರಕ್ಕೆ ನೀನು ಇಲ್ಲಿ ಸಡನ್ ಬಿಡುವ ಅಥವಾ ಇನ್ನೇನೋ ಮಾಡಿಕೊಳ್ಳುವ ಯೋಚನೆ ಮಕ್ಕಳನ್ನು ಅನಾಥರಾಗಿಸುತ್ತೆ. ಹೌದಲ್ಲ? ಹೌದೌದು. ಅಂದರೆ ಇಲ್ಲಿ ನಾನು ಯಾರನ್ನು ನಂಬಿಕೊಂಡು ಬಂದೋ ಅವರು ನನ್ನನ್ನು ಅರ್ಧ ದಾರಿಯಲ್ಲಿ ಕೈ ಬಿಡುವಷ್ಟು ನೀಚರಾದರೆ, ನಾನೊಂದು ವೇಳೆ ಇಲ್ಲಿ ತಪ್ಪು ನಿರ್ಧಾರ ತಗೊಂಡು ಸತ್ನೋ ಅಥವಾ ಎಲ್ಲೋ ಕಣ್ಣಿ ಮರೆ ಕಾಣ್ದಂಗೆ ಓದ್ನೋ ಏನೋ ಮಾಡ್ಕೊಂಡ್ನೋ ಅಥವಾ ಅರ್ಧಂಬರ್ಧ ಜೀವ ಆಗಿ ಜೀವನ ಪೂರ್ತಿ ಹಾಸಿಗೆ ಮೇಲೆ ಉಳ್ಕೊಳ್ಳೋವಷ್ಟು ಏನೋ ತಪ್ಪು ನಿರ್ಧಾರ ತಗೊಂಡ್ನೋ, ಇವರು ನನಗೆ ಕೈ ಕೊಟ್ಟರು ಅನ್ನೋದಾದರೆ ಮಕ್ಕಳಿಗೆ ನಾನು ಕೈ ಕೊಟ್ಟೆ, ಇಬ್ಬರೂ ಅಷ್ಟೇ ಪಾಪಿಗಳಾಗ್ತೀರ. ಸ್ವಲ್ಪ ಭಾವನೆಗಳು, ಪ್ರೇಮದ ಆಯಾಮಗಳು ಬೇರೆ ಬಿಟ್ಟರೆ ಮಕ್ಕಳಿಗೆ ನಿಮ್ಮ ಮೇಲಿರೋ ಪ್ರೀತಿ ಮತ್ತು ನಿಮಗೆ ಗಂಡನ ಮೇಲಿರೋ ಪ್ರೀತಿ, ಆ ಪ್ರೀತಿಯ ವಿಚಾರ ಅಷ್ಟೇ ಇದೆ. ಬಟ್ ಅದರ ಉದ್ದೇಶಗಳು ಬೇರೆ ಇದ್ದಾವಷ್ಟೇ. ಆದರೆ ನಾನು ನಿನಗೆ ಹೇಳೋದವ,
ಈತ ಅಂದರೆ ನಿನ್ನ ಅತ್ತೆ ಏನು ಹೇಳ್ತಿದ್ದಾರಲ್ಲ, ಇಲ್ಲಿವರೆಗೂ ಬರ್ಲಿಕ್ಕೆ ಆಗಲ್ಲ, ಅದು ಹೌದು, ಅದು ಸತ್ಯ. ಆದರೆ ನೀನಲ್ಲೊಂದು ಮಾತು ಸೇರಿಸ್ದೆ, ಇನ್ನಿಲ್ಲಿ ಬಂದರೂ ಬರದೆ ಹೋದ್ರೂ ಅಲ್ಲಿ ಇನ್ನೇನು ಬಾಕಿ ಇದೆ ಅಂತ. ಹೌದು ಗುರುಜಿ, ಏನು ಬಾಕಿ ಉಳಿಸಿಲ್ಲ. ಅದೇ ಹೇಳ್ತಾ ಇದ್ದೀನಿ, ನಿನ್ನ ಅತ್ತೆಯ ಮಾತು ಒಂದು ಮಟ್ಟಿಗೆ ಏನು ಸಮಾಧಾನ ಕೊಡ್ಬೋದು ಅಂದರೆ, ಎಂಥ ಒಳ್ಳೆ ಅತ್ತೆನಾದರೂ ಸಿಕ್ಕರಲ್ಲ ಅಂತ. ಇಲ್ಲಿವರೆಗೂ ಅತ್ತೆ ಮಾವ ಒಳ್ಳೆಯವರು, ಗಂಡನು ಒಳ್ಳೆಯವರು ಅನ್ನೋದು ಎರಡು ಮನ್ಸಲ್ಲಿತ್ತು. ಈ 3 months ಇಂದ ಆಯ್ತು, ತೊಂದರೆ ಇಲ್ಲ. ಕೆಲವೊಮ್ಮೆ ಹಂಗಾಗುತ್ತೆ ನೋಡುವ, ಅತ್ತೆ ಸರಿ, ಅತ್ತೆ ಮಾವ ಸರಿ ಇದ್ರೆ ಗಂಡ ಸರಿ ಇರಲ್ಲ, ಗಂಡ ಸರಿ ಇದ್ರೆ ಅತ್ತೆ ಮಾವ ಸರಿ ಇರಲ್ಲ. ಇದೇನೋ ಒಂದು ಹೆಣ್ಣು ಮಕ್ಕಳ ಬದುಕಲ್ಲಿ ಇಂಥವೆಲ್ಲ ನಡೀತಾ ಇರ್ತವೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಆ ಮಕ್ಕಳು ಬೇರೆ ಅಲ್ಲ, ಅತ್ತೆ ಮಾವ ಬೇರೆ ಅಲ್ಲ, ನಿನ್ನ ಅಪ್ಪ ಅಮ್ಮ ಬೇರೆ ಅಲ್ಲ, ಅತ್ತೆ ಮಾವ ಬೇರೆ ಅಲ್ಲ. ಈಗ ನಾನು ಹೇಳೋದು, ಸುಮ್ಮನೆ ಹೇಳ್ತೀನಿ, ಕಾರ್ಯಕ್ರಮ ಬಹಳ ಹಿಂದಿನಿಂದ ನೋಡ್ಕೊಂಡು ಬಂದಿರೋರಾದ್ರೆ ನಿಮ್ಮ ಗಮನಕ್ಕೆ ಬಂದಿರುತ್ತೆ. ಗಂಡ ಎಲ್ಲಾದರೂ ಯಾವನಿಂದಾದರೂ ಎಲ್ಲಾದರೂ ಹೋಗಿ ಏನಾದರೂ ಮಾಡ್ಕೊಳ್ಳಿ ಸರ್, ಟೈಮಿಗೆ ಮನೆಗೆ ಬಂದು ಮಕ್ಳಿಗೆ ತಂದು ಹಾಕ್ಕೊಂಡು ಜವಾಬ್ದಾರಿಯಿಂದ ಏನೋ ಒಂಚೂರು ಕೊಟ್ಟರೆ ಸಾಕು ಸರ್. ನನಗೂ ಗಾರ್ಮೆಂಟ್ಸಲ್ಲಿ ದುಡ್ಡು ಸಾಕಾಗಿದೆ, ನಾನು ಒಬ್ಳು ಕೈಯಲ್ಲಿ ನಿಭಾಯಿಸೋಕೆ ಆಗ್ತಾ ಇಲ್ಲ. ಅವನು ಎಲ್ಲೂ ಕುಡಿತಾನ, ಮಲಗ್ತಾನ, ಏನು ಮಾಡ್ತಾನೆ ನನಗೆ ಬೇಡ ಸರ್. ಅಟ್ಲೀಸ್ಟ್ ಮನೆಗೆ ಏನೋ ಒಂಚೂರು ತಂದು ಕೊಟ್ಟು ಮನೆಗೆ ಅಷ್ಟೋ ಇಷ್ಟೋ ಕೊಟ್ಟರೆ ನಂಗೆ ಸಾಕಾಗಿದೆ ಸರ್. ಇವನು ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ನನಗೆ ಅದೇನು ಬೇಡ ಸರ್. ಅಂದರೆ ಈ ಕಡೆ ಪರಸ್ತ್ರೀ ಸಹವಾಸ ಮಾಡೋದು ಒಂದು ಕಡೆ, ಅಥವಾ ಚಟಕ್ಕೆ ಬೀಳೋದು ಒಂದು ಕಡೆ, ಇನ್ನೊಂದು ₹1 ಮನೆಗೆ ಕೊಡಲ್ಲ, ತಂದು ಹಾಕಲ್ಲ, ಬಂದು ಹೊಡಿತಾನೆ, ಚಚ್ಚುತ್ತಾನೆ, ಮಕ್ಳಿಗೆ ಹೊಡಿತಾನೆ, ಹೆಂಡ್ತಿಗೆ ಹೊಡಿತಾನೆ. ಅಂದರೆ ಈ ಮಟ್ಟಿಗಿನ್ನೂ ಕೆಟ್ಟಿಲ್ಲ ಅನ್ನೋದನ್ನು ಹೇಳ್ತಿದ್ದೀನಿ. ಯಾಕಂದರೆ ಮನೆ ತಂದಾಕಲ್ಲ ಗುರುಗಳೇ, ತಿನ್ನೋಕೆ ಅನ್ನ ಇಲ್ಲ, ಅಥವಾ ಮಕ್ಕಳಿಗೇನು ತಂದು ಕೊಡಲ್ಲ, ಅಥವಾ ಜವಾಬ್ದಾರಿ ನೋಡ್ಕೊಳ್ಳಲ್ಲ. ಅಂದರೆ ಯಾವುದೋ ಒಂದು ವಿಚಾರದಲ್ಲಿ ನಿನಗೆ ದ್ರೋಹ ಆಗಿದೆ, ನಾನು ಒಪ್ಕೊಳ್ತೀನಿ. ಗಂಡ ಯಾಕೋ ಪರಸ್ತ್ರೀ ಹಿಂದೆ ಬಿದ್ದು ನನ್ನ ಖುಷಿ, ನನ್ನ ನೆಮ್ಮದಿ, ನನ್ನ ಸುಖ, ನನ್ನ ಸಂತೋಷವನ್ನು ಹಾಳು ಮಾಡಿದ್ದಾನೆ, ಹೌದು. ಆದರೆ ಉಳಿದ ಸಂಗತಿಗಳಿದ್ದಾವೆ. ಮನೆಗೆ ತಂದಾಕೋದು, ಮಕ್ಕಳನ್ನ ನೋಡ್ಕೊಳ್ಳೋದು, ಅಥವಾ ಮಕ್ಕಳ ಕುರಿತು ಪ್ರೀತಿ ಇರೋದು, ಅಥವಾ ಅತ್ತೆ ಮಾವ ನಿನ್ನ ಪರ ಇರೋದು, ಅಥವಾ ನಿನಗೆ 3 ಹೊತ್ತು ಊಟ, ಇರೋಕೆ ಜಾಗ, ಮಕ್ಕಳು ಕಣ್ಣು ಮುಂದೆ ಆಟ ಆಡ್ಕೊಂಡು ಚೆನ್ನಾಗಿದ್ದಾರೆ. ಬಟ್ ಯಾವುದೋ ಒಂದು ಸಂಗತಿ ಸ್ವಲ್ಪ ದಾರಿ ತಪ್ಪಿದೆ, ಅದನ್ನು ಈಗ ನೀನು ಸರಿ ಮಾಡಲಿಕ್ಕಾಗಲ್ಲ, ಅದನ್ನು ಕಾಲಕ್ಕೆ ಬಿಡು. ಯಾಕಂದರೆ ನಿನಗೆ ಅರ್ಥವಾಗಿದೆ, ಇದನ್ನು ನಾನು ಹೆಚ್ಚು ಕೆಣಕದಷ್ಟು ಇದು. ಯಾಕಂದರೆ ಭಯ ಪಟ್ಟುಕೊಂಡು ಇಲ್ಲ ನಾನು ಅದೇನೋ ಮಾಡೋಕ್ಕೋಗಿ ಅದೇನೋ ಆಯಿತು ಅಂತ ಹೇಳುವ ಕಾಲವನ್ನು ಮೀರಿ ಹೋಗಿಬಿಟ್ಟಿದೆ ಇದು. ನಾನು ಮಾಡೋದೇ ಕಣೆ ಅನ್ನೋ ಹಂತಕ್ಕೆ ಬಂದುಬಿಟ್ಟಿದೆ. ಈಗ ನೀನು 2 ಥರದ ಸ್ಥಿತಿಯನ್ನು ನೋಡಿದೆ. ನಿನಗೆ ನೆನಪಿರಲಿ, ಅವರ ತಂಗಿ ಮನೆಗೆ ಹೋದಾಗ ಅವ್ರೇನು ಹೇಳಿದ್ರು, ಅಯ್ಯೋ ಏನೋ ಗೊತ್ತಿಲ್ಲದೆ ಆಗಿತ್ತು, ಇವಳು ಅದನ್ನು ಇದನ್ನು ಮಾಡ್ತಾಳೆ. ಅಂದರೆ ಈ ಪ್ಲೀಸ್ಡ್ ಮನಸ್ಥಿತಿ, ಅಥವಾ ಏನೋ ಗೊತ್ತಾಗದೆ ಆಯಿತು ಅನ್ನುವ ಈ ಶರಣಾಗತಿಯ ಮನಸ್ಥಿತಿಯನ್ನು ನೋಡಿದ್ದೀಯಾ? ನಾನು ಅವಳಿಗೆ ಮಗು ಕೊಟ್ಟಿದ್ದೀನಿ ಕಣೆ, ನಾನು ಅವಳನ್ನ ಇಟ್ಕೊಂಡಿದ್ದೀನಿ ಕಣೆ ಅನ್ನೋ ಮನಸ್ಥಿತಿಯನ್ನು ನೋಡಿದ್ದೀಯಾ? ಅಂದರೆ ಇದು ನಿನ್ನ ಮಾತನ್ನು ಕೇಳಿ ನಿನಗೊಂಚೂರು ಭಯಪಟ್ಟು ಸುಮ್ಮನಾಗುವ ಸ್ಥಿತಿಯಿಂದ ತಾರಕಕ್ಕೆ ಹೋಗ್ಬಿಟ್ಟಿದೆ ಆಲ್ರೆಡಿ. ಈಗ ನಿನ್ನ ಅಪ್ಪನ ಮನೆ ಕೇಳಿದ್ರು, ಯಾರು ಹೇಳಿದ್ರು ಇದು ಕೇಳೋದಲ್ಲ ಅಂತ ನಿನಗೊಂದು ಕನ್ಫರ್ಮ್ ಇದೆ, ಹೌದಲ್ಲವ? ಹೌದು. ನಿನಗೆ ನಾನು ಹೇಳೋದು, ಉಳಿದ ಬದುಕು ಹೆಣ್ಣು ಮಕ್ಕಳ ಕತೆಗೆ ನಿನ್ನನ್ನು ಹೋಲಿಸ್ಕೊ. ಹೌದು, ಗಂಡನ ವಿಚಾರದಲ್ಲಿ ನನಗಿರೋ ಭಾಗ್ಯವೇ ಎಷ್ಟು, ನನ್ನ ಯೋಗವೇ ಎಷ್ಟು. ಈಗ ನಾನೇನು ಮಾಡಬೇಕು? ಆ ಹೆಣ್ಣು ಈ ಮನೆ ಒಳಗಡೆ ಬರುವ ಪ್ರವೇಶಕ್ಕೆ, ಅಥವಾ ಈ ಮನೆಗೆ ಬರೋವಷ್ಟು ನಾನು ಅಂದರೆ ಬಿಟ್ಕೊಡ್ಬಾರ್ದು. ಗಂಡ ಹೋಗ್ತಾನೆ ಬರ್ತಾನೆ, ಅದು ಹೋಗ್ಬಿಟ್ಟಿದೆ, ಅದು ಆಲ್ರೆಡಿ ಮುಗಿದು ಹೋಗಿದೆ. ಇನ್ನು ನೀನು ಹೇಳ್ದಲ್ಲ, ಆಗಲೇ ಒಂದು ಹೇಳ್ದಲ್ಲ, ಇನ್ನು ಸರಿ ಹೋಗಿ ಬಂದರೂ ಕೂಡ ನನಗೆ ಅಸಹ್ಯ ಆಗ್ತಿದೆ ಅಂತ, ಹೌದಲ್ಲವಾ? ಈಗ ನಾಳೆ ಸರಿ ಹೋಗಿ ಬಂತು ಅಂದ್ರೆ ಕೂಡ ನಿನಗೆ ಅಸಹ್ಯ ಆಗುವಷ್ಟಿದೆ ಅದು. ಹಾಗಾಗಿ ಅದು ಸರಿ ಹೋಗಿದ್ರು ಸರಿ ಹೋಗದೆ ಇದ್ರು ನಿನ್ನಲ್ಲಿ ಅಂತ ವ್ಯತ್ಯಾಸವೇನಾಗಲ್ಲ. ಹೌದು, ನನ್ನಲ್ಲಿ ಏನು ಡಿಫರೆನ್ಸ್ ಕಾಣಿಸಲ್ಲ. ಹೌದು, ಯಾಕಂದರೆ ಪೆನ್ಸಿಲಲ್ಲಿ ಬರೆದಿದ್ದನ್ನು ಅಳಿಸಬಹುದು, ಆದರೆ ನಾನು ಅವಳನ್ನ ಇಟ್ಕೊಂಡಿದ್ದೀನಿ, ನಾನು ಅವಳಿಗೊಂದು ಮಗು ಕೊಡ್ತೀನಿ, ನಾನು ಅವಳನ್ನ ಇಟ್ಕೊಂಡಿದ್ದೀನಿ ಅನ್ನೋ ಈ ಮಾತುಗಳು ನಿನ್ನ ಮಣ್ಣಿಗೆ ಹೋಗೋವರೆಗೂ ನಿನ್ನ ಮನಸ್ಸಲ್ಲಿ ಇರ್ತವೆ. ಆದರೆ ಬೆಳೀತಿರೋ ಮಕ್ಕಳ ಮುಂದೆ ಈ ವಾತಾವರಣಗಳನ್ನು ನಿರ್ಮಾಣ ಮಾಡದೇ ಇರೋದು ತಾಯಿಯಾಗಿ ನಿನ್ನ ಕರ್ತವ್ಯ. ಅದು ವಿಷಕಂಠನ ಹಾಗೆ ಆ ನೋವನ್ನು, ಆ ವಿಷವನ್ನು ನುಂಗಿ ಈಗ ನೀನು ಇದನ್ನು ಸಹಿಸ್ಕೊಳ್ಳೇಬೇಕಿದೆಯವ. ಆಯಿತು, ಇದನ್ನು ಬಿಟ್ಟು ಸುಮ್ಮನೆ ಬೇರೆ ಆಲೋಚನೆ ಮಾಡೋಣ. ಆಯ್ತವ, ನೀನಿಗೆ ಇದನ್ನು ಬಿಟ್ಟು ಹೋದೆ ಅಂದ್ಕೋ, ಏನು ಬದುಕು? 2 ಮಕ್ಕಳನ್ನು ಕಟ್ಟಿಕೊಂಡು ಅಥವಾ ಒಬ್ಬಂಟಿಯಾಗಿ ಹೊರಗಡೆ ಏನು ಹೆಸರು ನಿಂದು? ಹಾಗಂತ ಈ ನೀಚತನವನ್ನು ಒಪ್ಕೊಂಡು ಎಲ್ಲ ಹೆಣ್ಮಕ್ಳು ಸುಮ್ಮನೆ ಆಗಬೇಕು, ಗಂಡ ಹೆಂಗಿದ್ರು ನೀವು ಸುಮ್ಮನೆ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಿನ್ನ ಕತೆಗೆ ಮಾತ್ರ ನನ್ನ ಸಲಹೆ ಅಷ್ಟೇ.
ಆಯ್ತವ ನನಗಿದು ಬೇಡ ಅಂತ ವಾಪಸ್ ಹೋದೆ, ಮಕ್ಕಳು ಬಿಟ್ಟು ನೀನು ಇರೋಕ್ಕಾಗಲ್ಲ. ಹೌದಲ್ಲವಾ? ಹೌದು ಗುರುಜಿ. ನಿನಗೆ ಹೇಳೋದು, ಇನ್ನೊಂದು ವರ್ಷ ಸಮಯ ತಗೋ, ಅದು ನಿನ್ನ ಪರ ಬರುತ್ತೆ, ಅದು ಒಳ್ಳೇದಾಗುತ್ತೆ. ಆದರೆ ಆ ಹೆಣ್ಣಿನಿಂದ ಈತನಿಗೆ ಕಂಟಕ. ಬಟ್ ನಿನಗೆ ಹೇಳೋದು, ಏನೋ ಒಂದು ಕಾಲದಲ್ಲಿ ಆತನಿಗೆ ಎಲ್ಲ ಸತ್ಯಗಳು, ಎಲ್ಲ ತಿಳುವಳಿಕೆಗಳು, ಧರ್ಮ ಯಾವುದು, ಅನ್ಯಾಯ ಯಾವುದು, ಧರ್ಮ ಅಧರ್ಮದ, ನ್ಯಾಯ ಅನ್ಯಾಯದ ವಿವೇಚನೆ ಬರೋ ಅಷ್ಟೊತ್ತಿಗೆ ಆತ ತುಂಬ ನಷ್ಟ ಮಾಡ್ಕೊಂಡಿರ್ತಾನೆ ಜೀವನದಲ್ಲಿ. ಆದರೆ ನೀನು ನಿನ್ನ ಮನೆ ಕತ್ತಲಾಗಲಿಕ್ಕೆ ಒಂದು ಹೆಣ್ಣಾಗಿ ಮನೆಯ ದೇವತೆಯಾಗಿ ನೀನು ನಿಂತ್ಕೋ. ಈತ ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಎಲ್ಲಿ ಮಲಗ್ತಾನೆ, ಎಲ್ಲಿ ಕೂರ್ತಾನೆ, ನಿನಗದು ಬೇಡ. ಈಗ ನಿನ್ನ ಗಮನ, ನಿನ್ನ ಮುಂದಿರೋ ಸವಾಲೇನು? ನಿನ್ನ ಆರೋಗ್ಯ ಕಾಪಾಡ್ಕೋ, ಮಕ್ಕಳ ಕುರಿತು, ಅವರ ಭವಿಷ್ಯದ ಕುರಿತು ಯೋಚನೆ ಮಾಡು. ಗಂಡ ಮನೆಯಿಂದ ಅಂದರೆ ಹೊರಗಡೆಯಿಂದ ಮನೆ ಒಳಗಡೆ ಬಂದಾಗ ಈ ವಿಚಾರ ಎಲ್ಲೂ ಪ್ರಸ್ತಾಪ ಆಗಲಿಕ್ಕೆ ನೀನೇ ಬಿಡಂಗಿಲ್ಲ. ಯಾಕೆ? ಅದಾದರೆ ನಿನ್ನ ಮನಸ್ಸು ಕೆಡುತ್ತೆ. ನಿನ್ನ ಮನಸ್ಸಲ್ಲಿ ನೋವಿದ್ದೇ ಇದೆ, ಹೌದು. ಆದರೆ ಹೆಣ್ಣು ಕ್ಷಮೆಯ ಧರಿತ್ರಿ, ಸಹನೆ ಉಳ್ಳವಳು, ಭೂಮಿಯಷ್ಟು ಸಹನೆ ಉಳ್ಳವಳು, ಭೂಮಿ ತೂಕದಷ್ಟು ತಾಳ್ಮೆ ಉಳ್ಳವಳು. ಈಗ ನಿನ್ನ ಮಕ್ಕಳು 3 ಹೊತ್ತು ಊಟ ಮಾಡಿಕೊಂಡು ಮನೆಯಲ್ಲಿ ನೆಮ್ಮದಿಯಾಗಿ ಆಟ ಆಡ್ಕೊಂಡಿರ್ಬೇಕಂದ್ರೆ ಈ ವಿಚಾರಕ್ಕೆ ನೀನು ಕರ್ಮಕ್ಕೆ ಬಿಡಬೇಕು. ನೀನು ಈ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರೂ ಅದು ಇನ್ನೊಂದೇನೋ ವಿಚಾರ ಆಗುತ್ತೆ. ನೀನು ತವರು ಮನೆಯವರಿಗೆ ಬಹಳ ಪ್ರೀತಿಯಿಂದ ಹೇಳವ್ವ, ಅಪ್ಪಾಜಿ ಅಮ್ಮ, ಇದು ಕಂಪ್ಲೇಂಟ್ ಕೊಟ್ಟರೆ ತುಪ್ಪ ಸುರಿದಂಗೆ ಆಗುತ್ತೆ ಹೊರತು ಅದು ಮಳೆ ಬಂದು ಬೆಂಕಿ ಹಾರೋಯ್ತು ಅಂತ ಏನಿಲ್ಲ. ಹೌದಲ್ಲವಾ? ಈಗ ನಾವೇನು ಮಾಡೋಣ? ಕಾಯೋಣ. ನನಗೆ ಒಂದು ಅರ್ಥ ಆಗ್ಬಿಟ್ಟಿದೆ. ನಾನು ಏನು ಫೋನ್ ಚೆಕ್ ಮಾಡಿ, ಏನು ಅವ್ರಿಗೆ ಪುರಾವೆ ತೋರಿಸಿ, ಏನು ಸಾಕ್ಷಿ ತೋರಿಸಿ, ಒಂದು ಯಾವ ಹೆಣ್ಣನ್ನು ಇಟ್ಕೊಂಡು ಅವಳ ಪ್ರೆಗ್ನೆಂಟು ಅಂತ ಒಂದು ರಿಪೋರ್ಟ್ ಎದುರುಗಡೆ ಇಟ್ಟರೆ ಆತನಿಗೆ ಎದುರಿಲ್ಲ ಅಂದರೆ ಇನ್ನೇನಕ್ಕೆ ಎದುರುತ್ತಾನಮ್ಮ? ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಕೊಡೋಗು, ಏನು ಮಾಡ್ಕೊಂತೀಯ, ಕೊಡೋಗು. ಅದೇ ಹೇಳ್ತಾ ಇದ್ದೀನಿ ತಾಯಿ, ಕಂಪ್ಲೇಂಟ್ ಕೊಟ್ಟು ಬಹುಶಃ ಅವರಿಬ್ಬರನ್ನ ದೂರ ಮಾಡ್ಬೋದು, ಬಟ್ ನಿನ್ನ ಇಷ್ಟದ ಸಂಸಾರ ಅದಾಗಲ್ಲ. ಹೌದಲ್ಲ? ನಾನು ಇನ್ನೊಂಚೂರು ಘಾಸಿ ಮಾಡಿದ್ರೆ ಅದು ಅಲ್ಲಿ ಹೋಗೋದು ಬಿಟ್ಟು ಇನ್ನೆಲ್ಗೂ ಹೋಗುತ್ತೆ, ಅಷ್ಟೇ ವ್ಯತ್ಯಾಸ, ಅಷ್ಟೇ. ಯಾಕಂದ್ರೆ ಚಪಲ ಪ್ರೇಮಕ್ಕೂ ಕಾಮಕ್ಕೂ ಇಷ್ಟೇ ವ್ಯತ್ಯಾಸ ತಾಯಿ. ಪ್ರೇಮಕ್ಕೆ ಒಬ್ಬಳೇ ಸಾಕು, ಕಾಮಕ್ಕೆ ದಿಸ 3 ಜನ ಆದರೂ ಸಾಲಲ್ಲ. ಕಾಮದಲ್ಲಿ ಯಾವುದೇ ಭಾವನೆ ಇಲ್ಲ, ಪ್ರೇಮದಲ್ಲಿ ಭಾವನೆ ಇದೆ ಮತ್ತು ನಿಯತ್ತಿದೆ. ಪ್ರೇಮ ಇದ್ದ ಕಡೆ ಒಬ್ಬಳೇ ಹೆಣ್ಣು ಮಗಳು ಜೀವನ ಪೂರ್ತಿ ಸಾಕು ಅಂತ ಪ್ರೇಮ ಹೇಳುತ್ತೆ. ಆದರೆ ಕಾಮ ಹೇಳುತ್ತೆ ಎಷ್ಟು ಹೆಣ್ಮಕ್ಳಾದರೂ ಸಾಲದು. ಯಾಕಂದರೆ ಕಾಮದ ಉದ್ದೇಶವೇ ಇಂದ್ರಿಯ ಸುಖ, ಅಲ್ಲಿ ಯಾವುದೇ ಭಾವನೆ ಅಥವಾ ನಿಯತ್ತಿಗೆ ಅಲ್ಲಿ ಅರ್ಥವೇ ಇಲ್ಲ. ಹಾಗಾಗಿ ಇದು ಕಾಮದ ಪ್ರಪಂಚ ಆಗಿದೆ. ನಿನ್ನ ಪ್ರೇಮಕ್ಕೆ ಇಲ್ಲಿ ಬೆಲೆ ಇಲ್ಲ. ಈಗ ನಿನ್ನ ಪ್ರೇಮವನ್ನು ನಿನ್ನ ಮಕ್ಕಳ ಕಡೆ ತಿರುಗಿಸು, ಸ್ವಲ್ಪ ಅಧ್ಯಾತ್ಮದ ಕಡೆ ಗಮನ ಕೊಡು. ಅತ್ತೆ ಮಾವ ಮಕ್ಕಳು, ನಿನ್ನ ತಂದೆ ತಾಯಿ, ಗಂಡನಿಗೂ ಊಟ ಹೆಕ್ಕು, ಚೆನ್ನಾಗಿ ಮಾತಾಡಿಸು, ಸರಿ. ಯಾಕಂದರೆ ಇದನ್ನು ಹೆಚ್ಚು ಪ್ರಶ್ನೆ ಮಾಡಿದಷ್ಟು ಸುಮ್ಮನೆ ಮನೆ ನೆಮ್ಮದಿ, ಮನೆಯ ವಾಸ್ತುಗೃಹದಲ್ಲಿ ನೆಮ್ಮದಿ ಇರಲ್ಲ. ಅರ್ಥ ಆಯ್ತಲ್ಲವಾ? ಈಗ ನೀನು ಇಷ್ಟು ಮಾತ್ರ ಮಾಡು, ಹೌದು ಸರಿ ಹೋಗುತ್ತೆ. ಗಂಡ ಮೂಲಭೂತವಾಗಿ ಒಳ್ಳೆಯವನೇ ಆದರೂ ಕೂಡ, ಯಾಕಂದರೆ ನಿನ್ನ ಹೋರಾಟ ರೋಗದ ವಿರುದ್ಧ ಹೊರತು ರೋಗಿಯ ವಿರುದ್ಧ ಅಲ್ಲ. ಆ ರೋಗ ದೂರ ಆಗುತ್ತೆ, ಅದಕ್ಕೆ ಕಾಲ ಕರ್ಮ ಔಷಧಿ ಕೊಡುತ್ತೆ. ಈಗ ನೀವು ಕೊಡೋ ಔಷಧಿಯಿಂದ ಅದು ಗುಣಮುಖ ಆಗಲ್ಲ ಅಂತ. ಯಾಕಂದರೆ ಡಾಕ್ಟ್ರು ಕೂಡ ಎಷ್ಟೋ ಸಾರಿ ಚಿಕಿತ್ಸೆ ಕೊಡ್ತಾರೆ, ಪ್ರಯತ್ನ ಮಾಡ್ತಾರೆ. ಡಾಕ್ಟ್ರೇ ಏನಾಯಿತು, ನಮ್ಮ ಪ್ರಯತ್ನ ಎಲ್ಲ ಮಾಡಿದ್ದೀವಿ, ಇನ್ನು ದೇವ್ರಿಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ. ಹೌದಲ್ಲವಾ? ಡಾಕ್ಟ್ರೇ ಹಂಗೆ ಹೇಳಬೇಕಾದ್ರೆ ನಾನು. ಹಾಗಾಗಿ ಇಲ್ಲಿ ಕರ್ಮಕ್ಕೆ ಬಿಡು. ನಾನು ಹೇಳ್ತೀನವ್ವ, ನೀನವತ್ತೇನೋ ತಪ್ಪು ನಿರ್ಧಾರ ಮಾಡಿ ಅಪ್ಪ ಅಮ್ಮನಿಂದ ಹಿಂಗೆ ಬಂದುಬಿಟ್ಟೆ, ಹೌದು ಅದು ಬಹಳ ಮುಖ್ಯವಾಗುತ್ತೆ. ಯಾಕಂದರೆ ನಿಮಗೆ ಅದೇನೂ ಅಲ್ಲದೆ ಇರ್ಬೋದು, ಬಟ್ ಕರ್ಮದ ದೃಷ್ಟಿಯಿಂದ, ನನ್ನ ದೃಷ್ಟಿಯಲ್ಲಿ, ನನ್ನ ಜ್ಞಾನ, ನನ್ನ ತಿಳುವಳಿಕೆ, ಅಲ್ಪ ತಿಳುವಳಿಕೆ ದೃಷ್ಟಿಯಲ್ಲಿ ನೀವು ಒಬ್ಬರಿಗೆ ಚಿಕ್ಕದಾಗಿ ಕಣ್ಣೀರು ಹಾಕ್ಸಿ, ಚಿಕ್ಕದಾಗಿ ಅಯ್ಯೋ ಹಿಂಗೆ ಮಾಡಿಬಿಟ್ಲಲ್ಲ ನಮ್ಮ ಮಗಳು ಅಂತ ತಂದೆ ತಾಯಿಗಳು ಒಂದು ಅರೆಗಳಿಗೆ ಸಂಜೆ ಹೊತ್ತು ಹಿಂಗೆ ನೊಂದ್ಕೊಂಡ್ರು ಅಂದರೆ ಅದರ ಪರಿಣಾಮ ತುಂಬ ದೂರ ಆದಮೇಲೆ ನೀವು ಅನುಭವಿಸ್ತೀರ. ಅದು ಯಾವುದಾದ್ರೂ ಅಷ್ಟೇ. ನಿನ್ನ ಮಕ್ಕಳು ನಿನಗಯ್ಯೋ ಅನಿಸಿ ಅವರು ನೆಮ್ಮದಿಯಾಗಿರೋಕ್ಕಾಗಲ್ಲ. ಹಾಗಂತ ಅಯ್ಯೋ ಅಪ್ಪ ಅಮ್ಮ ನೋಡು ಈ ಕುಡ್ಕೊಂಡು ಮದುವೆ ಆಗು ಅಂತ ಹೇಳ್ಬಿಟ್ರು ಅಂದಾಗ
ಅಯ್ಯೋ ಗುರುಗಳು ಹೇಳ್ಯಾರೆ ಕುಡ್ಕೊಂಡು ಮದುವೆ ಅಪ್ಪ ಅಮ್ಮನಿಗೆ ನೋಯಿಸಬಾರ್ದು ಅಂದ್ಕೊಂಡು ಅವರ ಈ ನೀಚ ನಿರ್ಧಾರವನ್ನೆಲ್ಲ ಒಪ್ಕೊಬೇಕು ಅಂತ ಏನಿಲ್ಲ. ಬಟ್ ಅವ್ರು ಆ ರೀತಿ ನಿನ್ನ ಬದುಕನ್ನು ಹಾಳು ಮಾಡೋ ಕುತಂತ್ರವನ್ನೇನು ಹೊಂದಿರ್ಲಿಲ್ವೇ? ಹೌದಲ್ಲವಾ? ಹಾಗಾಗಿ ಅವರ ಯಾವುದೋ ಒಂಚೂರು ದುಃಖ ಕಣ್ಣೀರು ಒಂಚೂರು ಈ ಮೂಲಕ ವ್ಯಕ್ತವಾಗ್ತಿದೆ. ಯಾಕಂದರೆ ನಿನಗೆ ಮದುವೆ ಆಗಿ 7 ವರ್ಷ, ಹಿಂಗೆ ಗಂಡ ಒಂಚೂರು ಈ ರೀತಿ ಮಾಡಿದ್ರಾಗಲೇ 7 ವರ್ಷ ಅಬ್ಬಬ್ಬ ಅಂದರೆ 8-9 ವರ್ಷ ಜೊತೆ ಇದ್ದೀರಾ ಅಂದ್ಕೊಳ್ಳೋಣ. ಆ ಪ್ರೀತಿ ಮಾಡಿದ ಸಮಯ ಮತ್ತು ಮದುವೆಯಾದ 7 ವರ್ಷ ಎರಡು ಸೇರು ಅಬ್ಬಬ್ಬ ಅಂದ್ರೆ 10 ವರ್ಷ ಅಂದ್ಕೊಳ್ಳೋಣವ. ಜೊತೆ ಇದ್ದೀರಿ, ಹಿಂಗೆ ಮಾಡಿಬಿಟ್ಟ ಅಂದಾಗ ನಿಂಗೆ ನೋವಾಗ್ತಿದೆ. ಮತ್ತು ಎತ್ತು ಹೊತ್ತವ್ರದ್ದು ಕಥೆ ಏನು ಮತ್ತೆ? ಅಂದರೆ ನೀನು ಸಡನ್ನಾಗಿ ಯಾರನ್ನು ಬೇಕು ಅವ್ರನ್ನ ನನಗೆ ಇವನು ಇಷ್ಟ ಅಂತ ಹೋಗ್ಬಿಡ್ಬೇಕು ಅನ್ನೋದಾದರೆ ಎತ್ತು ಹೊತ್ತವ್ರಿಗೆ ಏನು ಮತ್ತು ಬೆಲೆ? ನಾಳೆ ನಿನ್ನ ಮಗು ಒಂದು ವೇಳೆ ಹಂಗೆ ಮಾಡೋದು ಬೇಡ, ಪುಣ್ಯ. ಅವಾಗ ನಿನಗೆ ಅದರ ಬೆಲೆ ಅರ್ಥವಾಗುತ್ತೆ. ಹಾಗಾಗಿ ಇಲ್ಲಿ ಹೌದು, ಯಾವುದು ನನ್ನ ಹಳೆಯ ಕರ್ಮ ಈ ಮೂಲಕ ಗಂಡನ ದುರ್ವರ್ತನೆಯ ಮೂಲಕ ನನಗೆ ಸೇಡು ತೀರಿಸ್ಕೊಳ್ತಾ ಇದೆ. ಗಂಡ ಹಂಗೆ ಆಡ್ತಿಲ್ಲ, ಗಂಡನ ಮೂಲಕ ನನ್ನ ಹಳೆಯ ಯಾವುದೋ ಪಾಪ ಕೆಲಸ ಮಾಡ್ತಾ ಇದೆ. ಅದಕ್ಕೂ ಒಂದು ಕೊನೆ ಇದೆ, ಅದಾದಮೇಲೆ ಅದು ಸರಿ ಹೋಗುತ್ತೆ. ಆದರೆ ಆ ಹೆಣ್ಣಿನಿಂದ ನಿನ್ನ ಗಂಡನಿಗೆ ಯಾವುದೇ ಪ್ರಾಣ ಹಾನಿ ಆಗದೇ ಇರಲಿ ಅಥವಾ ಇನ್ಯಾವುದೇ ರೀತಿಯ ತುಂಬಲಾರದ ನಷ್ಟ ಆಗದೇ ಇರಲಿ. ನಷ್ಟ ಆಗುತ್ತೆ, ಆದರೆ ಅದು ಜೀವ ಹಾನಿ ಆಗುವಷ್ಟು ಆಗದೇ ಇರಲಿ ಅನ್ನೋದು ನನ್ನ ಹಾರೈಕೆ. ಮತ್ತು ನಿನಗೆ ಸಿಗಲಿ, ನಿನ್ನ ಗಂಡ ಸಿಗಲಿ, ನಿನ್ನ ಸಂಸಾರ ಚೆನ್ನಾಗಿರಲಿ. ಬಟ್ ಸದ್ಯಕ್ಕೆ ಸೀತೆ ರಾಮ ಜೀವಂತವಾಗಿದ್ದು ಕೂಡ ರಾವಣನ ಬಳಿ ಒಂದಷ್ಟು ದಿನ ಬದುಕಬೇಕಾಯ್ತಲ್ಲ, ಹಾಗೆ ಗಂಡ ಇದ್ದೂ ಕೂಡ ಅಶೋಕವನದಲ್ಲಿ ಕೂತ ಸೀತೆಯ ಹಾಗೆ ಒಂಟಿಯಾಗಿ ನಿನ್ನ ಅತ್ತೆ ಮಾವನ್ನ ನೋಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಬದುಕು. ನಿನ್ನ ರಾಮ ಮತ್ತೆ ಬರ್ತಾನೆ ಅನ್ನೋ ನಂಬಿಕೆ ಇಟ್ಕೊ. ಇದು ದೇಹ ಅಲ್ಲಿ ಮಲಗಿದ್ದಾನೆ ಇಲ್ಲಿ ನಿನ್ನ ವಿಚಾರ ಬರೀ ಇದ್ರ ಬಗ್ಗೆನೇ ಆದರೆ ಅಸಹ್ಯ ಬಂದ್ಬಿಡುತ್ತೆ. ನೀನು ಶುದ್ಧ ಪ್ರೇಮವನ್ನು ತಲೆಯಲ್ಲಿ ಇಟ್ಕೊ ಅಷ್ಟೇ. ಅವ್ರಿಗೆ ನಾನು ಅಂದ್ರನ್ನ ಆಗಲ್ಲ ಗುರುಜಿ. ಅವ್ರಿಗೆ ಅಂದ್ರೆ ಲವ್ ಮಾಡಿ ಮದ್ವೆ ಆಗಿರಲ್ಲ, ಅವ್ರಿಗೆ ಆ ಫೀಲಿಂಗ್ಸೇ ಇಲ್ಲ ನನ್ನ ಮೇಲೆ. ಅರ್ಥ ಆಯ್ತವ? ನಾನು ಅದನ್ನೇ ಹೇಳೋದು. ಒಂದು ಕಡೆ 18,000 ಸಂಬಳ ಕೊಡ್ತಿದ್ರು, ಆದರೆ ನಲ್ಲಿ ಯಾರೋ ಹೊರಗಡೆ ಸಿಕ್ಕಿ 18ಕ್ಕೆ ಏನು ಮಾಡ್ತೀವೋ ಬಾರೋ 25 ಕೊಡ್ತೀವಿ ಅಂದಾಗ ಇಲ್ಲಿ 18 ಕೊಡ್ತಿರೋರ್ನ ಒಂದೇ ಸಾರಿ ಒದ್ದು ಬಿಡೋಕ್ಕಾಗಲ್ಲ. ಈ 18 ನನ್ನನ್ನು ಒದ್ದು ಅವರೇ ಆಚೆಗೆ ನೂಕಬೇಕು ಅಂತಾರೆ. ನಾನು ಏನಾದರೂ ಕ್ರಿಯೇಟ್ ಮಾಡಬೇಕಲ್ಲ. ಯಾಕಂದ್ರೆ ನಂಗೆ 25,000 ಸಂಬಳ ತಗೋ ಹೋಗ್ಬೇಕು ಅಂದಾಗ ನೋಡ್ರಿ ನಂಗೆ 25 ಸಿಗ್ತಾ ಇದೆ, ನಾನು ಅಲ್ಲಿಗೆ ಹೋಯ್ತೀನಿ, ಇಲ್ಲ ಕಡೆ ನಾನು ಇನ್ನೊಬ್ಬಳನ್ನ ಇಟ್ಕೊಂಡಿದ್ದೀನಿ, ನಾನು ಅಲ್ಲಿಗೆ ಹೋಯ್ತೀನಿ ಅಂತ ಹೇಳೋಕ್ಕಾಗಲ್ಲ. ನನ್ನ ಈ ಮೊದಲನೇ ಅವಳಿಗೆ ನನ್ನ ಮೇಲೆ ಕೋಪ ಬರಬೇಕು, ಆ ಥರ ನಾನೇನೋ ಮಾಡಬೇಕಲ್ಲಿ. ಇದು ಹಂಗೆ ಹೊರಗಡೆ ಅಲ್ಲೆಲ್ಲೋ ಖುಷಿ ನೆಮ್ಮದಿ, ಅದು ನಿನ್ನ ಗಂಡ ಅಂತ ಅಲ್ಲವ, ಅದು ಯಾರು ಬದುಕಾದರೂ ಅಷ್ಟೇ. ಹೊರಗಡೆಯಿಂದ ತುಂಬ ಸುಖ ಸಂತೋಷ ನೆಮ್ಮದಿ ಕೊಡೋರು ಯಾರೋ ಸಿಕ್ಬಿಟ್ರೆ ಅಪ್ಪ ಅಮ್ಮನ್ನೇ ಕಾಲಾಗ ಒತ್ಕೊಂಡು ಓಡಾಡ್ತಾರೆ ಮನುಷ್ಯರು. ಹಾಗಾಗಿ ನಿನ್ನ ಕುರಿತು ಪ್ರೀತಿ ಇಲ್ಲ. ಮೊದಲಷ್ಟು ನಾವಿಬ್ರು ಲವ್ ಮಾಡಿ ಮದುವೆ ಆದ್ವಿ, ಆದರೂ ಕೂಡ ನಮ್ಮ ಕುರಿತು ಆ ಮಟ್ಟಿನ ಯಾವುದೇ ಪ್ರೀತಿ ಇಲ್ಲ ಗುರುಗಳೇ ಅವ್ರಿಗೆ ಅಂತ ಅನ್ಸಿದ್ರು ನೀನು ಸತ್ಯ ಅರ್ಥ ಮಾಡ್ಕೊ. ಅಲ್ಲಿ ಹೊರಗಡೆ ಯಾವುದು ಹೆಣ್ಣಿನಿಂದ ಆ ಮಟ್ಟಿನ ಸುಖ ಸಂತೋಷ ಸಿಗ್ತಿದೆ ಅಂದಾಗ ನೀನು ಅವಳಿಗೆ ಶತ್ರುವಾಗೇ ಕಾಣ್ತೀಯ. ನೀನು ಅವಳೊಬ್ಳನ್ನಲ್ಲ, ಇನ್ನೂ 4 ಜನ ಜೊತೆ ಸಂಬಂಧ ಇಟ್ಕೋ, ಇನ್ನೂ 4 ಜನನ ಬಸರು ಮಾಡು, ಇನ್ನೂ 4 ಜನ ಕರ್ಕೊಂಡು ಮನೆಗೆ ಬಾ. ನಾನೇ ಅಡುಗೆ ಮಾಡಾಕ್ತೀನ್ರಿ ಅಂದ್ಬಿಟ್ಟಿದ್ರೆ ನಿನಗಿಂತ ದೊಡ್ಡ ಬಂಧು ಇಲ್ಲ ಅವನಿಗೆ. ನೀನು ಯಾವಾಗ ಅದನ್ನ ವಿರೋಧಿಸ್ತೀಯೋ ನೀನೇ ಶತ್ರುವಾಗ್ತೀಯ. ಇದು ಸೈಕಾಲಜಿ ತಾಯಿ. ನಾಳೆ ನಿನ್ನ ಮಕ್ಕಳಿಗಾದ್ರೂ ಅಷ್ಟೇ, ಅಮ್ಮ ಸ್ಕೂಲವರೆಲ್ಲ ಟ್ರಿಪ್ ಹೋಯ್ತಾವ್ರಮ್ಮ ನಾನು ಹೋಯ್ತೀನಿ, ಇಲ್ಲ ಕಣಪ್ಪ ಎಲ್ಲ ಮಳೆಗಾಲ ಎಲ್ಲ ಸಮುದ್ರಗಳು ಉಕ್ಕಿ ಹರಿತಾ ಇದ್ದಾವೆ ನಾನು ಕಳಿಸಲ್ಲ ಅಂದರೆ ಮಕ್ಕಳಿಗೆ ನೀನೇ ಶತ್ರು. ಯಾವಾಗ ನಿಮ್ಮ ಅಥವಾ ಅವರವರ ಇಷ್ಟಗಳಿಗೆ ನೀನು ಅಡ್ಡ ಬರ್ತೀಯೋ ಆಗೆಲ್ಲ ನೀನು ಶತ್ರುವಾಗ್ತಾ ಹೋಗ್ತೀಯ. ಇದು ನಿನ್ನ ಕತೆ ಮಾತ್ರವಲ್ಲ. ಹಾಗೊಂದು ವೇಳೆ ರಾಮಾಯಣದಲ್ಲಿ ಆ ಸೀತಾಮಾತೆಯನ್ನು ಕಿಡ್ನಾಪ್ ಮಾಡಿ ಅಪಹರಣ ಮಾಡಿಕೊಂಡು ಹೋದ ರಾವಣನನ್ನು ಶ್ರೀರಾಮಚಂದ್ರ ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟು ನನ್ನ ಸೀತೆ ಹೊತ್ಕೊಂಡು ಹೋಯ್ತಿದೀಯಾ, ಹೋಗು ಚೆನ್ನಾಗಿರ್ರಿ ನೀವಿಬ್ರು, ನಾನೇನು ಬರಲ್ಲ ಅಂತ ಹೇಳ್ಬಿಟ್ಟಿದ್ರೆ ರಾವಣನಿಗೆ ಯುದ್ಧನೇ ಆಗ್ತಿರ್ಲಿಲ್ಲ, ರಾವಣನಿಗೆ ರಾಮ ಶತ್ರುನೇ ಆಗ್ತಿರ್ಲಿಲ್ಲ. ಯಾವಾಗ ಧರ್ಮವನ್ನು ನೀವು ಪ್ರಶ್ನೆ ಮಾಡ್ತೀರಿ, ಧರ್ಮವಂತರು ಅಧರ್ಮವನ್ನು ಪ್ರಶ್ನೆ ಮಾಡಿದಾಗ ಆ ಅಧರ್ಮದಿಂದ ಒಂದು ಸುಖ ಕಾಣ್ತಿರ್ತಿರುವ ಅವರಿಗೆ ನೀವು ಶತ್ರು ಆಗ್ತೀರ. ಸೊ ಧರ್ಮ ಅರ್ಥ ಮಾಡ್ಕೋತಾಯಿ. ಇದರ ಸೂಕ್ಷ್ಮ ಬರೀ ನಾವು ಪ್ರೀತಿ ಮಾಡಿ ಮದುವೆ ಅದು ಅವನು ಅಲ್ಲೋಗಿದ್ದಾನೆ, ನಾನು ಇಲ್ಲಿದ್ದೀನಿ, ಅಲ್ಲಿ ಮಲಗಿದ್ದಾನೆ, ಅವಳಿಗೊಂದು ಮಗು ಕೊಟ್ಟಿದ್ದಾನೆ, ಹಂಗಂದ್ಬಿಟ್ಟ ಇಲ್ಲ. ಆ ಪ್ರೀತಿ ಮಾಡೋ ಸಮಯದಲ್ಲಿ ಯಾವ ಹುಡುಗನನ್ನು ಪ್ರೀತಿ ಮಾಡ್ತಿದ್ದೆ ಅದೇ ಹುಡುಗನನ್ನು ಪ್ರೀತಿ ಮಾಡು. ಅದನ್ನು ಮೀರಿ ಆತನಲ್ಲಿ ಬದಲಾವಣೆ ಬಂದಿರ್ಬೋದು, ಬಟ್ ನಿನ್ನಲ್ಲಿ ಆಗುವುದು ಬೇಡ.
ಈಗ ನೋಡವ್ವ, ಹಂಗ್ ನೋಡಿದ್ರೆ ನಿನಗೇನ್ ದಾರಿ ಇಲ್ವಾ? ದಾರಿ ತಪ್ಪಲಿಕ್ಕೆ? ನನಗ್ ದಾರಿ ಇದೆ ಗುರುಜಿ. ಅಂದ್ರೆ ಇವಾಗ ನಾನು ಓದ್ಕೊಂಡಿದ್ದೀನಿ, ವರ್ಕ್ ಮಾಡ್ತೀನಿ. ಅದೇ ಹೇಳ್ತೀನಿ, ನೀನೇನ್ ಮುದುಕಿ ಅಲ್ಲ, ನಿನ್ಗೂ 27 ವರ್ಷ ಅಲ್ವಾ ತಾಯಿ? ಹೌದು ಹೌದು ಗುರುಜಿ. ಹಾಗಾಗಿ ಸೌಂದರ್ಯ, ಮೋಹ ಅಥವಾ ದುಡ್ಡು, ಕೀರ್ತಿ ಇವೆಲ್ಲವೂ ಕ್ಷಣಕಾಲ ತಾಯಿ. ಅಂತಿಮವಾಗಿ ಉಳಿಯೋದು ಕ್ಯಾರೆಕ್ಟರ್. ಹೌದು. ನನ್ಗೆ ಇವಾಗ ಪ್ರೆಸೆಂಟ್ ಏನಿದೆ ಮೈಂಡ್ ಅಂದ್ರೆ, ಅವ್ರು ಮಾಡೋ ಕೆಲ್ಸ ನಾನ್ ಮಾಡೋದಕ್ಕೆ ಸೆಕೆಂಡ್ ಸಾಕು. ಆದ್ರೆ ನನ್ಗೆ ಆತರ ಬುದ್ಧಿ ಬೇಡ, ನನ್ಗೆ ಆತರ ಬುದ್ಧಿ ಬೇಡವೇ ಬೇಡ. ಇವತ್ತೇ ಪ್ರಾಣ ಹೋದ್ರು ಸರಿ, ನಾಳೆ ಅದು ಹೌದು ಹೌದು ಹೌದು. ಈಗ ನೀನು ನಿನ್ನ ಅತ್ತೆ, ನಿನ್ನ ಅಮ್ಮ ಅಥವಾ ಯಾರಿಗೂ ಹೇಳಿದಾಗ ನಿನ್ನ ಪರ ಯಾಕೆ ನಿಲ್ತಿದ್ದಾರೆ ಅಂದ್ರೆ ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಗೊತ್ತು, ಅದಕ್ಕೆ ನಿಲ್ತಿದ್ದಾರೆ. ಹೌದು ಗುರುಜಿ. ನೀನೊಂದು ವೇಳೆ ಕೆಟ್ಟುಬಿಟ್ಟು ಅಥವಾ ಕ್ಯಾರೆಕ್ಟರ್ ಲೆಸ್ ಅಥವಾ ನಡತೆಗೆಟ್ಟ ಹೆಣ್ಮಗಳಾಗಿ ನೀನು ನ್ಯಾಯ ಕೇಳು, ನಿಂದು ಅದೇ ಕತೆ, ನಿನ್ನ ಗಂಡು ಹಂಗೆ ಮಾಡೇನೆ, ಇಬ್ರಿಗೂ ಸರೋಯ್ತು ಬಿಡು ಅಂತಾರೆ. ಯಾವಾಗ ನಾನು ಧರ್ಮದಲ್ಲಿದ್ದುಕೊಂಡು ನ್ಯಾಯ ಕೇಳ್ತೀನಿ, ಆ ಕೂಗಿಗೆ ಶಕ್ತಿ ಜಾಸ್ತಿ ಇರುತ್ತೆ. ನಾನೇ ಅಧರ್ಮಿ ಆಗ್ಬಿಟ್ಟು ನನ್ನ ಗಂಡ ಹಿಂಗೆ ಮಾಡ್ದ ನಾನು ಹಂಗೆ ಮಾಡ್ತೀನಿ ಅಂದರೆ ನಾಳೆ ದಿನ ಪುರುಷನನ್ನು ಬೇಗ ಕ್ಷಮಿಸುತ್ತೆ. ಒಂದು ಹೆಣ್ಣಿಗೆ ದೊಡ್ಡ ಕಳಂಕ, ಅವ್ರ ಮಕ್ಕಳೇ ಒದ್ದ ಆಚೆ ಇಕ್ಬಿಡ್ತಾರೆ. ಇರ್ಲಿ ತಾಯಿ, ಇದನ್ನ ನಿನ್ನ ಮನಸ್ಸಲ್ಲಿ ಇತ್ತು ಹೇಳ್ಕೊಂಡಿದೀಯ, ತಪ್ಪಿಲ್ಲ. ಆದರೆ ಇಲ್ಲಿ ಮೌನವಾಗಿ ಅದೇ ಮನೇಲಿ ಉಳಿ, ಹೊರಗಡೆ ಕಾಲು ತೆಗೆದು ಹೋಗಬೇಡ, ಮತ್ತು ಯಾವ ನ್ಯಾಯ ಪಂಚಾಯತಿ ಏನೂ ಮಾಡಬೇಡ, ಆಯಿತಾ? ಇದು ಮುಂದಿನ 8 ತಿಂಗಳ ನಂತರ ನಿನಗೆ ಈ ವಿಚಾರದಲ್ಲಿ ನಿನ್ನ ಮೊದಲ ಗಂಡ ನಿನಗೆ ನಿಧಾನಕ್ಕೆ ಸಿಗ್ತಾ ಹೋಗುತ್ತಾನೆ. ಆದರೆ ಇಲ್ಲಿ ನೀನು ಫೋನ್ ನೋಡೋದು, ಅದು ನೋಡೋದು, ಮಾತಾಡೋದು, ಅದನ್ನೇನು ಧ್ವನಿ ಎತ್ತೋದು, ಅದು ಏನು ಬೇಡವ. ಅಂದರೆ ನಿನ್ನ ಈ ಮೌನ ಇದೆಯಲ್ಲ, ಅದು ಮಾತ್ರ ಅವನನ್ನು ಸ್ವಲ್ಪ ಪರಿವರ್ತನೆ ಮಾಡಬಲ್ಲದೆ ಹೊರತು ನೀನು ಏನು ಹೆಚ್ಚು ಪ್ರೆಷರ್ ಹಾಕಿ, ಯಾಕೆಂದರೆ ನಾನೊಬ್ಬ ಗಂಡಸು, ನಾನು ದುಡಿತೀನಿ, ನೀನು ಇಲ್ಲದೆ ಹೋದರೂ ನಾನು ಬದುಕ್ತೀನಿ, ಯಾಕಂದರೆ ನನಗೆ ಹೊರಗಡೆ ಎಲ್ಲ ರೀತಿಯ ಸುಖ ಸಂತೋಷಗಳು ನಾನು ದಾರಿ ಹುಡಿಕೊಂಡಿದ್ದೀನಿ ಅಂದರೆ ನಿನ್ನ ಅವಶ್ಯಕತೆಯೇ ಇಲ್ಲದ ಮೇಲೆ ನಿನ್ನ ಹೋರಾಟಗಳಿಗೆ ಅರ್ಥವೇ ಇಲ್ಲ. ಈಗ ಸರ್ಕಾರ ಕೂಡ ಜನರ ಪ್ರತಿಭಟನೆಗೆ ಯಾಕೆ ಹೆದರುತ್ತೆ ಅಂದರೆ, ಓಟ್ ಹಾಕೋರು ಇವರೇ ತಡೆಯಪ್ಪ ಅಂತ. ಇನ್ನು ಓಟ್ ಅವ್ರು ಯಾರು ಹಾಕಲ್ಲ ಅನ್ನೋದಾದ್ರೆ ಅವ್ರು ಮಾಡ್ಕೊಳ್ಳಿ ಅಂತಾರೆ. ಹಂಗೆ ನಿಮ್ಮಿಂದ ಏನೋ ಆಗಬೇಕು ಅಂದಾಗ ನಿಮ್ಮ ಪ್ರತಿಭಟನೆಗೆ ಬೆಲೆ, ಇಲ್ಲಿ ನಿನ್ನಿಂದ ಏನೂ ಆಗಬೇಕಿಲ್ಲ. ಸೊ ಇರ್ಲವ, ನಿನ್ನ ಒಳಗಿನ ಆ ವೇದನೆ ನನಗೆ ಅರ್ಥವಾಗುತ್ತೆ. ಸದ್ಯಕ್ಕೆ ಸಮಾಧಾನವಾಗಿರು, ಅಲ್ಲೇ ಇರು, ತಾಯಿ ಸೀತಾಮಾತೆಯಂತೆ ಸಹನೆಯಿಂದ ಇರು, ಒಳ್ಳೆಯದಾಗುತ್ತೆ. ನಿನ್ನ ಗಂಡನಿಗೂ ಒಳ್ಳೆ ದಾರಿ, ಒಳ್ಳೆ ಬುದ್ಧಿ ಬರುತ್ತೆ. ಆ ಹೆಣ್ಣು ನಿನ್ನ ಗಂಡನನ್ನೇ ಬಿಟ್ಟು ಸಾಕಪ್ಪ ನಿನ್ನ ಸವಾಸ ಅಂತ ಹೇಳಿ ಹೋಗುವ ದಿನ ಆ ಹೆಣ್ಣಿಗೆ ಒದಗಿ ಬರುತ್ತೆ. ಯಾವ ನನಗೇನಿದೆ ಗೊತ್ತಾ ಗುರುಜಿ ಮೈಂಡಲ್ಲಿ, ಈಗ ಅವಳು ಪ್ರೆಗ್ನೆಂಟ್ ಇದ್ದಾಳಲ್ಲ, ನಾಳೆ ಆ ಮಗು ಕೈಗೆ ಬಂದ್ಮೇಲೆ ನನ್ನ ಲೈಫ್ ಹೇಗೆ ಸರಿ ಹೋಗುತ್ತೆ, ಇನ್ನೂ ಹಾಳಾಗುತ್ತಲ್ಲ. ಇಲ್ಲ, ನಾನು ಒಂದೇ ಮಾತಲ್ಲಿ ಹೇಳ್ತಿದ್ದೀನಿ, ಅವಳು ಇನ್ನೂ 2 ಮಗು ಮಾಡ್ಕೊಳ್ಳಿ. ನೀನು ಈಗಿರುವ ಪರಿಸ್ಥಿತಿಯೇ ನನ್ನ ಶಾಶ್ವತವಾದ ಸ್ಥಿತಿ ಅಂತಲೇ ನೀನು ಅಂದ್ಕೊಳ್ಬೇಕು. ಅದನ್ನು ಮೀರಿ ಇನ್ನೂ ಒಳ್ಳೇದಾದ್ರೆ ಅದು ಬೋನಸ್ ಅಷ್ಟೇ. ಸರಿ ಹೋಗುತ್ತೆ ಇನ್ನು ಭ್ರಮೇಲಿ ಬದುಕು ಅಂತ ನಾನು ಹೇಳ್ತಿಲ್ಲ, ನಾನು ಭರವಸೆ ಕೊಡ್ತಿದ್ದೀನಿ ಅಷ್ಟೇ. ಸರಿ ಹೋಯ್ತಾ ಅದು ಬೋನಸ್. ನೀನು ಮೈಂಡನ್ನು ಸ್ಟ್ರಿಕ್ಟ್ ಆಗಿ ರೆಡಿ ಮಾಡ್ಕೊಳ್ಬೇಕು. ಹೌದು, ನನ್ನ ಬದುಕು ಇಷ್ಟೇ, ದುಡ್ದಾಕುವ ಗಂಡ, ಕಣ್ಣು ಮುಂದೆ ಮಕ್ಕಳು, ಅತ್ತೆ ಮಾವ, ನನ್ನ ಆರೋಗ್ಯ, ನನ್ನ ಬದುಕು ಇಷ್ಟೇ. ಇದೇನು ಗಂಡ ಬೇಗ ಸರಿ ಹೋಗ್ಲಿಲ್ವಲ್ಲ, ನಾಳೆ ಸರಿ ಹೋಗ್ಬೋದು, ನಾಳೆ ಸರಿ, ನಿರೀಕ್ಷೆನೇ ಬೇಡ. ಒಂದು ದಿವಸ ಅದು ಸರ್ಪ್ರೈಸ್ ಆಗಿರುತ್ತೆ ನಿನಗೆ. ಬಟ್ ಅವಳಿಗೆ ಅದು ಮಗು ಆಗುತ್ತೆ, ಆಮೇಲೆ ನನ್ನ ಬದುಕು ಹೆಂಗಾಗುತ್ತೆ. ಇಲ್ಲ, ನಾನು ಹೇಳ್ತಾ ಇದ್ನಲ್ಲ, ನೀನು ಮೈಂಡಲ್ಲಿ ಫಿಕ್ಸ್ ಆಗಿಬಿಡ್ಬೇಕು. ಇಲ್ಲ, ಇನ್ನು ಮುಂದೆ ನನ್ನ ಬದುಕೇ ಹಿಂಗೆ. ಯಾಕಂದರೆ ಎಲ್ಲ ಚೆನ್ನಾಗಿ ನಡೀತಿದ್ದ ಕಾಲದಲ್ಲಿ ನಾನು ಹೆಂಗೆ ಬೇಕು ಹಂಗೆ ನಿರ್ಧಾರ ತಗೊಂಡ್ರೆ ನಮ್ಮ ಬದುಕೆಲ್ಲ ಹಿಂಗೇನವ. ನಿನ್ನ ಮಕ್ಕಳಿಗಾದರೂ ಹೇಳ್ಕೊಡು. ಆಯ್ಕೆ ನಿನ್ನ ಕೈಲಿದ್ದಾಗ ಒಳ್ಳೆ ಆಯ್ಕೆಗಳನ್ನೇ ಮಾಡಬೇಕು. ಯಾರೋ ಗನ್ ತಗೊಂಡು ನಿನ್ನ ತಲೆ ಹತ್ರ ಇಟ್ಬಿಟ್ಟು ಇವನ್ನೇ ಮದುವೆ ಆಗು ಅಂತ ಯಾರು ಹೇಳಿರ್ಲಿಲ್ಲ, ಹೌದಲ್ಲ? ಫಸ್ಟ್ ಟೈಮ್ ಗುರುಜಿ ಈ 7-8 ವರ್ಷ ಮದುವೆ ಏನಿದೆ, ಫಸ್ಟ್ ಟೈಮ್ ಇದೇ ವಿಷಯದಲ್ಲಿ 7 ವರ್ಷ ಕಿತ್ತೋಗಿರೋ ನೋಡಿದ್ದೀನಿ. ಹೌದು ಗುರುಜಿ, ಇಷ್ಟು ವರ್ಷಗಳಲ್ಲಿ ಫಸ್ಟ್ ಟೈಮ್ ನನ್ನ ಚಾಯ್ಸ್ ರಾಂಗ್ ಆಗಿದೆ ಅಂತ ನನ್ಗೆ ಅನ್ಸಿದ್ದು. ಬಹಳ ಹಿಂದೆನೇ ಆಗಿರುತ್ತೆ, ಗೊತ್ತಾಗೋದು ಲೇಟ್ ಆಗಿರುತ್ತೆ. ಇರ್ಲಿ ತಾಯಿ, ಇದರಿಂದ ನಾವ್ ಅಪ್ಪ ಅಮ್ಮ ಸಹ ಅಷ್ಟೇ, ನಾವ್ ಹುಡುಕಿದ್ರು ಇಂಥ ಹುಡುಗ ಸಿಗಲ್ಲ ಅನ್ನೋ ಆ ಮಾತು ಅವ್ರ ಬಾಯಿಂದಾನೆ ಬಂತು. ಅಷ್ಟು ಒಳ್ಳೆಯವರು ಇವರು. ಆದ್ರೆ ಮಕ್ಕಳಾದ್ಮೇಲೆ ಚೇಂಜ್ ಆಗ್ಬಿಟ್ಟ. 6 ತಿಂಗಳಿಂದ ಚೇಂಜ್ ಆಗೋದ. ಒಳ್ಳೆತನ ಅನ್ನೋದು
ಅದು ದೇಹಕ್ಕೆ ಅಂಟಿದ ಅಥವಾ ಮೂಳೆಗೆ ಅಂಟಿದ ಚರ್ಮದ ಥರ ಇರಬೇಕು, ಗುಂಡಿಗೆ ಹೋಗೋವರೆಗೂ ಹಂಗೆ ಇರಬೇಕು ಹೊರತು ಮೈ ಮೇಲೆ ಧರಿಸಿದ ಬಟ್ಟೆ ಆಗಬಾರ್ದು, ದಿವಸಕ್ಕೆ ಒಂದೊಂದು ಬದಲಾಯಿಸೋದಾಗಬಾರ್ದು. ಹೌದಲ್ಲ? ಅದನ್ನು ಒಳ್ಳೆತನ ಅಂತ ಕರೆಯಲ್ಪಡ್ತಾರೆ ಹೊರತು ಇದಲ್ಲ 7 ವರ್ಷ ಹೆಂಗಿದ್ದು 7 ವರ್ಷ ಹಂಗಿದ್ರೆ ಅದು ಯಾವುದವ ಅದು? ಆದರೆ ಮನುಷ್ಯ ಜನ್ಮ ಹಾಗೆ ತಾಯಿ, ಚಂಚಲ. ವೇದಿಕೆ ಮೇಲೆ ತುಂಬ ಅದ್ಭುತ ಅನಿಸಿಕೊಳ್ಳುವ ಮನುಷ್ಯ ವೇದಿಕೆ ಹಿಂದೆ ಹೋದರೆ ನೀಚನಾಗಿರ್ತಾನೆ. ಮುಖವಾಡಗಳ ಕಾಲ, ಕಲಿಯುಗ. 17 ವರ್ಷ ಆದಮೇಲೆ ಕೆಟ್ಟು ಡೈವರ್ಸ್ ತಗೊಂಡವರಿದ್ದಾರೆ. ವಿಷಯ ಇಷ್ಟೇನವ, ನಾನು ದ್ರೋಹ ಮಾಡಲ್ಲ. ಇವನ್ ನಾಳೆ ಎಲ್ಲರೂ ಅಪ್ಪ ಅಮ್ಮ ಮಕ್ಕಳು ಅತ್ತೆ ಮಾವ ಎಲ್ಲರೂ ನನ್ನ ವಿರುದ್ಧ ನಿಂತ್ಕೊಂಡ್ರು, ನಾನು ಇವರೆಲ್ಲ ಹಿಂಗೆ ಮಾಡಿಬಿಟ್ರು ಬಿಡು, ನಾನು ನನ್ನ ಸುಖದ ದಾರಿ ಹುಡ್ಕೊಂಡು ನಾನು ದಾರಿ ತಪ್ಪಲ್ಲ. ಯಾಕಂದರೆ ಇದು ಮಾತ್ರ ನನ್ನ ಕಂಟ್ರೋಲಲ್ಲಿ ಇದೆ. ಇನ್ನೊಬ್ರು ಹೆಂಗಿರಬೇಕು ಅದು ನನ್ನ ಕಂಟ್ರೋಲಲ್ಲಿ ಇಲ್ಲ. ಅಬ್ಬಬ್ಬ ಅಂದ್ರೆ ನೀವು ಸಲಹೆ ಕೊಡ್ಬೋದು ಅಷ್ಟೇ. ಹೌದಲ್ಲ? ಮನುಷ್ಯ ಜೀವನ ಪೂರ್ತಿ ತನ್ನ ಕಂಟ್ರೋಲಲ್ಲಿ ಇಲ್ಲದೆ ಇರೋದನ್ನ ಕಂಟ್ರೋಲ್ ಮಾಡೋದ್ರಲ್ಲೇ ಅರ್ಧ ಜೀವನ ಕಳೆದು ಬಿಡ್ತಾನೆ. ನಿನ್ನ ಕಂಟ್ರೋಲಾಗಿರುವುದೇನು? ನಿನ್ನ ಆರೋಗ್ಯ, ನಿನ್ನ ತಿಳುವಳಿಕೆ, ನಿನ್ನ ಸಮಾಧಾನ, ನಿನ್ನ ಸಹನೆ. ನಿನ್ನ ಮಕ್ಕಳಿಗೇನೋ ಒಳ್ಳೇದು ಹೇಳ್ಕೊಡ್ಬೋದು, ನಿನ್ನ ಸಮಾಧಾನಕ್ಕೆ ನೀನೇನೋ ಒಳ್ಳೇದು ನೋಡಿ ನಿನಗೆ ಸಮಾಧಾನ ಮಾಡ್ಕೊಳ್ಬೋದು, ನಿನ್ನ ಆರೋಗ್ಯ ನೋಡ್ಕೊಳ್ಬೋದು, ನೀನು ಟೈಮ್ ಊಟ ಮಾಡ್ಬೋದು. ಇನ್ನು ಮಿಕ್ಕಿದ ಈಗ ಮನೆ ಕಸ ಗುಡಿಸಿದಾಗ ನೀನು ಗುಡಿಸ್ಬೋದು, ಮಿಕ್ಕಿದವ್ರಿಗೆ ಹೇಳ್ಬೋದು ಅಷ್ಟೇ, ಒಂಚೂರು ಗುಡಿಸಿ ಅನ್ಬೋದು. ಅದೇ ನಿನ್ನ ವಿಚಾರಕ್ಕೆ ಬಂದರೆ ನೀನು ಗುಡಿಸ್ಬೋದು. ಹಾಗಾಗಿ ಬದುಕಲ್ಲಿ ನಿನಗೆ ಅಂತ ಒಂದು ಆಯ್ಕೆಯ ಸಮಯ ಇರುತ್ತೆ, ಅಥವಾ ನಿನ್ನ ಕಂಟ್ರೋಲಾಗಿರೋ ವಿಚಾರಗಳು ಲಿಸ್ಟ್ ಮಾಡ್ಕೊ. ನನ್ನ ಗಂಡ ಔಟ್ ಆಫ್ ಕಂಟ್ರೋಲ್, ಅತ್ತೆ ಮಾವ ಅದು ಕಂಟ್ರೋಲ್ ಅಲ್ಲ ಅನ್ನೋದಲ್ಲ, ಅವರು ಹಿರಿಯರು, ಅವ್ರು ಹೇಳ್ದಂಗೆ ಕೇಳೋಣ. ಮಕ್ಕಳು ಕಂಟ್ರೋಲ್, ನಾನು ಕಂಟ್ರೋಲಾಗಿ ಏನೇನಿದೆ ಅದನ್ನು ಲಿಸ್ಟ್ ಮಾಡ್ಕೊಳ್ಬೇಕು, ಅದನ್ನು ಚೆನ್ನಾಗಿ ನಿಭಾಯಿಸಬೇಕು. ಈಗ ನಾನೇನು ಮಾತಾಡಬೇಕು ಅದು ನನ್ನ ಕಂಟ್ರೋಲಾಗಿದೆ, ಅದನ್ನು ನನ್ನ ಗಂಡೇನು ಮಾತಾಡಬೇಕು ಅದು ನನ್ನ ಕಂಟ್ರೋಲಲ್ಲಿಲ್ಲ. ಸೊ ಇಲ್ಲಿ ಕಂಪ್ಲೇಂಟು ಸ್ಟೇಷನ್ ಅಂತ ಸದ್ಯಕ್ಕೆ ಹೋಗೋದು ಬೇಡವ, ಆಯಿತಾ? ಈ ವರ್ಷದ ಅಂತ್ಯದವರೆಗೂ ನೀನು ಮೌನವಾಗಿ ಅಲ್ಲಿ ಕೂತ್ಕೋ, ನಿನ್ಗೆ ಒಳ್ಳೇದಾಗುತ್ತೆ, ಆಯಿತಾ? ತಪ್ಪು ನಿರ್ಧಾರ ತಗೊಳ್ಬೇಡವ. ಎಂತೆಂಥವ್ರು ಬದುಕ್ತಾವ್ರೆ, ನೀನು ಯಾಕೆ ದುಃಖ ಮಾಡ್ಕೊಳ್ತಿ? ಇಲ್ಲ ಗುರುಜಿ, ಅವ್ರು ಈ ತರ ಕೆಲಸ ಮಾಡಿದಾಗಿಂದ ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ. ಅಂದ್ರೆ ಅವ್ರು ಕೊಡ್ತಾ ಇರೋ ನೋವು ಅಷ್ಟು ನಾನು ಇನ್ನೂ ಸ್ಟ್ರಾಂಗ್ ಮಾಡುತ್ತೆ. ಅದಲ್ಲದೆ ಬಹುಶಃ ಈ ಕಾರ್ಯಕ್ರಮ ಯಾವುದೋ ಒಂದು ರೀತಿಯಲ್ಲಿ ಮಾರಲ್ ಸಪೋರ್ಟ್ ಆಗಿ ನಿಂತಿರುತ್ತೆ ನಿನಗೆ. ಹೌದು, ನಿಜ. ನಾನು ನಿಮ್ ವಿಡಿಯೋಸ್ ತುಂಬಾ ನೋಡ್ತೀನಿ. ನಾನು ಆಗ್ಲಿಂದ ನಿಮ್ಗೆ ಕಾಲ್ ಮಾಡ್ಬೇಕು ಅನ್ಕೊಂಡಿದ್ದೆ, ನೀವ್ ಏನ್ ಹೇಳ್ತೀರಾ ಈ ವಿಷಯದಲ್ಲಿ ಅಂತ ಕೇಳ್ಬೇಕು ಅಂತ. ನಾನು ಅದನ್ನೇ ಹೇಳ್ತಿದ್ದೀನಿ ತಾಯಿ, ಅಲ್ಲೇ ಸ್ಥಿರವಾಗಿ ನಿಲ್ಲು. ಅಲ್ಲಿ ಇಲ್ಲಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ನಾನು ಯಾವತ್ತಷ್ಟೇ ಈ ಮನೆಯಿಂದ ಆಚೆ ಹೋಗ್ಬೇಕು ಅನ್ನೋ ಮೈಂಡ್ ಸೆಟ್ ನಾನು ಬಿಟ್ಬಿಟ್ಟಿದ್ದೀನಿ ಗುರುಜಿ. ಈ ವಿಷಯದಲ್ಲಿ ನನ್ ಮನೆ ಇದು, ನಾನ್ ಬಂದಿದ್ದೀನಿ ನನ್ ಮನೆ, ಮತ್ತೆ ಅದೇ ಹೇಳಿದ್ರು. ಅಲ್ಲಿ ಸಂತಾನಗಳಿದ್ದಾವ, ಆಯ್ತಲ್ಲ, ಇವರೆಲ್ಲ ಬಿಟ್ಟು ಹೋದ್ರು, ಅವಕ್ಕೋಸ್ಕರ ನೀನು ಗುಡಿಸ್ಲಾಕೊಂಡು ಅಲ್ಲೇ ಇರಬೇಕು. ಇದನ್ನ ಮೀರಿ ನಿನಗೆ ಹೆಚ್ಚು ಆಸೆಗಳು ಬಯಕೆಗಳು ಬೇಡ. ಯಾಕಂದ್ರೆ ಬದುಕು 27ಕ್ಕೆ ಯಾಕೋ ಈ ರೀತಿ ಮಾಡಿದೆ ಅಂದ್ರೆ ಮುಂದೇನೋ ಒಳ್ಳೇದ್ ಕಾದಿದೆ, ಇಷ್ಟು ಮಾತ್ರ ಹೇಳಬಲ್ಲೆ. ಹೌದು ಗುರುಜಿ, ನನ್ಗೆ ಹೋಪ್ ಇದೆ, ನಾನು ಮುಂದೆ ಚೆನ್ನಾಗಾಗ್ತೀನಿ. ನನ್ ಮಕ್ಕಳು ದೊಡ್ಡವರಾದ್ರೆ ನನ್ನ ಲೈಫ್ ಇನ್ನೂ ಚೆನ್ನಾಗಿರುತ್ತೆ. ಸಾಕು ನಂಗೆ. ಅವ್ರ ದೇವ್ರು ನನ್ ಗಂಡ ಸರಿಯಾಗಿಲ್ಲ ಅಂದ್ರು ನನ್ ಮಕ್ಕಳು ಸರಿಯಾಗಿರೋದು ಕೊಟ್ಟಿದ್ದಾರೆ, ಅವ್ರಿಂದಾನೇ ಖುಷಿಯಾಗಿರ್ತೀನಿ ನಾನು. ಖಂಡಿತ ತಾಯಿ. ಇಲ್ಲಿ ಮನೆಗೆ ಏನ್ ತಂತಂದ ಆಗ್ತಿದ್ದಾನೆ, ಬುದ್ಧಿವಂತಿಕೆಯಿಂದ ನೀಸ್ಕೊಳ್ಳೋದು ಕಲಿ. ಹೌದು, ಎಲ್ಲ ಇದೆ ಗುರುಜಿ. ಏನ್ ಬೇಕು ಇಸ್ಕೊಡ್ತಾರೆ, ಅಮೌಂಟ್ ಕೊಡ್ತಾನೆ, ಎಲ್ಲ ಕೊಡ್ತಾನೆ. ಅದೇ ಈ ವಿಚಾರ ಚರ್ಚೆ ಬೇಡ. ಯಾಕಂದ್ರೆ ಅದು ಏನು ಒಂಚೂರು ತಪ್ಪು ವಲಸಾಗಿರೋದು ನಿನಗೆ ಬೇಡ ಅಂತ ನೀನೇ ನಿರ್ಧಾರ. ಎಲ್ಲಾನು ಕರೆಕ್ಟ್ ಆಗಿದೆ, ಇದು ಒಂದೇ ವಿಷಯನೇ ನನ್ನ ಸಂಸಾರದಲ್ಲಿ ಸರಿ ಇಲ್ಲ. ಯಾವ್ದ್ರಲ್ಲೂ ಮೋಸ ಮಾಡಿಲ್ಲ, ಇದ್ರಲ್ಲಿ ಮೋಸ ಮಾಡ್ತಿದ್ದಾರೆ. ಅದು ಯಾರು ಕೊಟ್ರು ಸರಿ, ನವ ಈಸ್ಕೊಳ್ಬೇಕಾದ್ರೆ ನನ್ನ ಪಾಲಿಗೆ ಸೇರಿದ್ದನ್ನು ಮಾತ್ರ ನಾನು ಈಸ್ಕೊಳ್ಬೇಕು. ಮತ್ತೆ ಶುದ್ಧವಾಗಿರೋದನ್ನಷ್ಟೇ. ನಾನು ಪ್ರೀತಿಸಿದವನು ಅಂದ್ಕೊಂಡು ಬ್ರೆಡ್ ತಗೊಂಡು ಕೊಚ್ಚೆ ನೀರಿಗೆ ಅಜ್ಜಿಬಿಟ್ಟು ತಗೋ ನಾನು ಕೊಟ್ಟೆ ಅಂತ ಕೊಟ್ರೆ, ಅಯ್ಯೋ ತಡೆಯಪ್ಪ ನಾನು ಪ್ರೀತಿಸಿದವನು ಕೊಟ್ಟವನು ಅಂತ ತಿನ್ನೋಕ್ಕಾಗಲ್ಲ. ಪ್ರೀತಿಸಿದವನು ಮುಖ್ಯ ಅಲ್ಲ, ಬಾಯಿ ಒಳಗಡೆ ಇಡಬೇ ಅಥವಾ ಆ ವಸ್ತುವನ್ನು ತಿನ್ಬೇಕಾದ್ರೆ ಶುದ್ಧವೋ ಅಶುದ್ಧವೋ ಅಷ್ಟೇ ಮುಖ್ಯ, ಯಾರು ಕೊಟ್ಟರು ಅದು ಮುಖ್ಯ ಅಲ್ಲ. ಎಷ್ಟೋ ಜನ ಈ ಅಜ್ಞಾನ ಮೂಢನಂಬಿಕೆ, ಅಯ್ಯೋ ಅವ್ರು ಕೊಟ್ಟಿದ್ದು ಅಂತ ಹೊಲಸು ಬೇರೆ ತಿನ್ನೋಕೆ ರೆಡಿ ಇರ್ತಾರೆ. ಇದು ಅಜ್ಞಾನ. ಇದು ನಿನ್ನ ನಿಜವಾಗ್ಲೂ ನೀನು ಉದ್ಧಾರ ಬಯಸೋರು ಯಾರು ತಪ್ಪು ವಿಚಾರ ಹೊಲಸ್ಕೊಡಲ್ಲ. ಹಾಗಾಗಿ ಇಲ್ಲಿ ಏನು ತಂದಾಕೋದು ಇದೆಲ್ಲ ಏನು ನಡೀತಿದೆ ಅಷ್ಟನ್ನು ಸ್ವಲ್ಪ ಈಸ್ಕೊಂಡು ಅದರಿಂದ ಬುದ್ಧಿವಂತಳಾಗು. ಯಾಕಂದರೆ ಹಿಂಗೇನೇನೋ ಮಾಡ್ಕೊಂಡು ಇರೋದನ್ನು ಕಳ್ಕೊಂಡವ್ರು ಇದ್ದಾರೆ. ಯಾಕಂದ್ರೆ ಬೇರೆ ಆಯ್ಕೆ ಇಲ್ಲವಾ? ಅಷ್ಟು ಮಾಡ್ತಾಯಿ. ನಿನಗೆ ಕೃಷ್ಣ ಭಗವಂತ ಒಳ್ಳೇದು ಮಾಡ್ತಾನೆ. ಆ ಮಕ್ಕಳಿಗೆ ಆಯಸ್ಸು ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ. ನಿನ್ನ ಗಂಡನಿಗೂ ಒಳ್ಳೇದಾಗಲಿ, ನಿನಗೂ ಒಳ್ಳೇದಾಗಲಿ.
ನಿನ್ನ ಮನೆ ಬೆಳಗುತ್ತವ, ಮಕ್ಕಳಿಂದ ನಿನಗೆ ನೆಮ್ಮದಿ ಇದೆ. ಶುಭವಾಗಲಿ. ಥ್ಯಾಂಕ್ ಯು ಗುರುಜಿ. ಒಳ್ಳೇದಾಗ್ಲವ. ಹಾ ಗೋವಿಂದ, ನೋಡಿ ಪ್ರೀತಿ ಮಾಡಿ ಮದುವೆ ಆಗಿರ್ತಾರೆ. ಪ್ರೀತಿ ಮಾಡಿ ಮದುವೆನೋ ಅಥವಾ ಅರೇಂಜ್ ಮ್ಯಾರೇಜು, ಮನೆಯವರು ನೋಡಿ ಮದುವೆ ಮಾಡಿದ್ದಾರೋ ಅಥವಾ ನೀವೇ ಪ್ರೀತಿ ಮಾಡಿ ಪರಸ್ಪರ ಒಪ್ಪಿ ಮದುವೆ ಆಗಿದ್ದೀರೋ, ಹೀಗೆ ನಾನು ಕಟ್ಕೊಂಡ ಹೆಂಡತಿಗೆ ನಾನು ಹೇಗೆ ನಡ್ಕೊಂಡ್ರೆ ಸಂತೋಷವಾಗುತ್ತೆ, ಹೇಗೆ ನಡ್ಕೊಂಡ್ರೆ ದುಃಖವಾಗುತ್ತೆ. ಈಗ ಹೆಂಡತಿನೂ ಹಾದಿ ತಪ್ಪಿ ಅವಳು ಯಾಕೋ ಕೆಟ್ಟ ದಾರಿ ಹಿಡಿದು ಬಿಟ್ಟಿದ್ದಾಳೆ, ಕೆಟ್ಟು ಹೋಗಿದ್ದಾಳೆ ಅಂದಾಗ ಅವಳ ಸುಖ ದುಃಖದ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಗಂಡ ಬರಲಿಲ್ವಲ್ಲಪ್ಪ ಅಂತ ಸಂಜೆ ಆದರೆ ಬಾಗಿಲು ಕಡೆ ಹತ್ತು ಕಡೆ ಆ ದಾರಿ ಕಾಯ್ತಾ ಕೂತಿರುವ ಹೆಣ್ಣು ಮಕ್ಕಳಿಗೆ ಇಂಥ ಅನ್ಯಾಯ ಆದಾಗ ಏನು ನಡೀತಾ ಇದೆಯಪ್ಪ ಕಲಿಯುಗದಲ್ಲಿ ಅನಿಸುತ್ತೆ. ತಪ್ಪುಗಳಾಗ್ತವೆ. ಅಂದರೆ ಅದಕ್ಕೆ ಯಾರೋ ದೊಡ್ಡವರು ಹೇಳ್ತಾ ಇದ್ರು, ನಾನಿವತ್ತು ನಮ್ಮ ಆತ್ಮೀಯರೊಬ್ಬರಿಗೆ ಹೇಳ್ತಾ ಇದ್ದೆ, ದುರ್ಯೋಧನ ದ್ರೌಪದಿಗೆ ತೊಡೆ ತೋರಿಸ್ಬಿಟ್ಟು, ದ್ರೌಪದಿ ಬಾ ತೊಡೆ ಮೇಲೆ ಕೂತ್ಕೋ ಅಂತ ತೊಡೆ ತೋರಿಸಿದ್ದು ತಪ್ಪಲ್ಲ, ಆದರೆ ತನ್ನ ತಪ್ಪನ್ನು ಒಪ್ಪಿಕೊಳ್ಳದೆ ಆ ದ್ರೌಪದಿಯ ವಸ್ತ್ರವನ್ನು ಅವಳ ಸೀರೆ ಎಳೆಯುವಷ್ಟು ಮತ್ತಷ್ಟು ಅಧರ್ಮ ಮಾಡಿದ್ದು ತಪ್ಪು ಅಂತ. ರಾವಣ ಸೀತೆಯನ್ನು ಹೊತ್ಕೊಂಡು ಹೋಗಿದ್ದು ತಪ್ಪಲ್ಲ, ಆದರೆ ಹೊತ್ಕೊಂಡು ಹೋಗಿರುವ ಆ ಅಪರಾಧವನ್ನು ಒಪ್ಪಿಕೊಂಡು ರಾಮನ ಬಳಿ ಬಂದು ಕ್ಷಮೆ ಕೇಳದೆ ಇರೋದು ತಪ್ಪು ಅಂತ. ತಪ್ಪುಗಳಾಗುತ್ತವೆ. ರಾವಣ ಹೊತ್ಕೊಂಡು ಹೋಗ್ತಾನೆ, ದ್ರೌಪದಿಗೆ ದುರ್ಯೋಧನ ತೊಡೆ ತೋರಿಸ್ತಾನೆ, ಕರ್ಣ ದ್ರೌಪದಿಯನ್ನು ವೇಶ್ಯೆ ಅಂತ ಅಂತಾನೆ, ದುಶ್ಯಾಸನ ಸೀರೆ ಎಳಿತಾನೆ. ಆದರೆ ಒಬ್ಬರಿಗೂ ತಮ್ಮ ತಪ್ಪಿನ ಅರಿವಾಗಿ ಕ್ಷಮೆಯನ್ನು ಮಾತೇ ಬರಲಿಲ್ಲ ಅಂದಾಗ ಅಲ್ಲಿ ಅವಶ್ಯವಾಗಿ ಅತ್ಯಂತ ಘೋರವಾದ ಕದನ ನಡೆಯುತ್ತೆ. ಅದು ಕಾಲದ ಮಹಿಮೆ, ಅದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ತಪ್ಪುಗಳಾಗುತ್ತವೆ. ನಿಮ್ಮ ಮನೆ ಮಗ ತಪ್ಪು ಮಾಡ್ತಾನೆ, ನಿಮ್ಮ ಗಂಡ ತಪ್ಪು ಮಾಡ್ತಾನೆ, ನಿಮ್ಮ ಹೆಂಡತಿ ತಪ್ಪು ಮಾಡ್ತಾಳೆ. ಆದರೆ ಒಪ್ಪಿಕೊಳ್ಳದೇ ಇರುವ ಆ ಹಠಮಾರಿ ದುರಹಂಕಾರದ ಮನಸ್ಥಿತಿಗಳು ಒಂದು ಮನೆಗಾಗಲಿ, ದೇಶಕ್ಕಾಗಲಿ, ಒಂದು ಸಂಸ್ಥೆಗಾಗಲಿ ಅವು ಶಾಪ. ಹಾಗಾಗಿ ಇಲ್ಲ ಕಣೆ ನನ್ನ ತಪ್ಪಾಯಿತು, ಏನೋ ಅವತ್ತು ಮೆಸೇಜ್ ಮಾಡಿಬಿಟ್ಟೆ ಅಂತ ಒಪ್ಪಿಕೊಂಡ್ರೆ ದೊಡ್ಡ ಮನುಷ್ಯರು, ಎಷ್ಟು ದೊಡ್ಡ ಮನುಷ್ಯರು. ತಪ್ಪನ್ನು ಒಪ್ಪಿಕೊಂಡ ಕಾರಣಕ್ಕೆ ಎಂತೆಂಥ ಮಹನೀಯರಿಗೆ ನಮ್ಮ ಪುರಾಣದಲ್ಲಿ ಸ್ವರ್ಗವೇ ಸಿಕ್ಕಿದೆ. ಆದರೆ ನಾನು ಇನ್ನೊಬ್ಳನ್ನ ಇಟ್ಕೊಂಡಿದ್ದೀನಿ, ಅವಳಿಗೂ ಒಂದು ಮಗು ಕೊಡ್ತೀನಿ ಅಂತ ಒಂದು ಹೆಂಡತಿ ಮುಂದೆ ಹೇಳಿದಾಗ ಅದು ನಿಯತ್ತಲ್ಲಿರೋ ಹೆಂಡತಿಗೆ ಅದು ಎಷ್ಟು ನೋವಾಗಿರಬೇಕು. ಆ ನೋವಿನ ಪರಿಣಾಮವನ್ನು ನೀವು ಬಲ್ಲಿರಾ? ಅದರಿಂದ ಏನೇನು ಅನುಭವಿಸಬೇಕಿದೆ ಜನ್ಮ ಜನ್ಮಕ್ಕೂ. ಇಂದ್ರಿಯ ಸುಖದ ಹಿಂದೆ ಹೋದ ಮನುಷ್ಯನಿಗೆ ಧರ್ಮ ಅಧರ್ಮದ ವಿವೇಕ ಹಾಳಾಗುತ್ತೆ. ಯಾವ ಮನೆ ಹೆಣ್ಮಕ್ಳಿಗೂ ಅಷ್ಟು ಸಂಕಟ ನೋವಾಗಬಾರ್ದು. ಪ್ರೀತಿಸಿ ಮದುವೆ ಆಗಿ 7 ವರ್ಷ ಆದಮೇಲೆ ಇನ್ನೊಂದು ಹೆಣ್ಣನ್ನು ಬಸರು ಮಾಡಿ, ಇನ್ನೊಂದು ಹೆಣ್ಣನ್ನು ಪ್ರೆಗ್ನೆಂಟ್ ಮಾಡಿ, ಅದರ ರಿಪೋರ್ಟು ತನ್ನ ಹೆಂಡತಿಗೆ ಸಿಕ್ಕಾಗ ಹೆಂಡತಿಯ ಹೃದಯ ಚೂರಾಗಿರುತ್ತೆ. ಅದನ್ನು ಜೋಡಿಸಬಲ್ಲಿರಾ? ಆ ನೋವಿನ ಪರಿಣಾಮಕ್ಕೆ ಹಿಮಾಲಯ ಬೆಟ್ಟ ಕೂಡ, ಆ ನೋವಿನ ತೂಕದ ಮುಂದೆ ಹಿಮಾಲಯ ಕೂಡ ಸರಿದೂಗುವುದಿಲ್ಲ. ಇರಲಿ, ನಮಗೆ ಅನಿಸೋದು ಗಂಡ ಹೆಂಡತಿಗೆ ನಿಯತ್ತಾಗಿರ್ತೀನಪ್ಪ ಅಂದಾಗ ಹೆಂಡತಿ ಹಾದಿ ತಪ್ಪಿದ್ದು ನೋಡಿದ್ದೀನಿ. ಹೆಂಡತಿ ಗಂಡನನ್ನು ಪತಿಯೇ ಪರದೈವ, ಪತಿಯೇ ಪರಮೇಶ್ವರ ಅಂದುಕೊಂಡಾಗ ಗಂಡದ ಹಾದಿ ತಪ್ಪಿದ್ದನ್ನು ನೋಡಿದ್ದೀನಿ. ಈ ಮಧ್ಯೆ ಅವರವ್ರ ತಪ್ಪುಗಳನ್ನು ತಿದ್ದುಕೊಂಡು ಹೋದವರು ಕೆಲವು ಜನ. ಆ ಕೆಲವು ಜನ ನೀವೆಲ್ಲರೂ ಆಗಬೇಕು ಅಂತ ನಾನು ಆಸೆ ಪಡ್ತೀನಿ. ಕಷ್ಟ, ಏನೋ ಕೋಪದ ದುಃಖದ ಸಮಯದಲ್ಲಿ ಕೆಲವು ತಪ್ಪುಗಳಾಗಬಹುದು. ತಿದ್ದುಕೊಳ್ಳದೆ ಇದ್ದರೆ ಜನ ನಿಮ್ಮನ್ನು ಕ್ಷಮಿಸ್ಬೋದು, ಜನಾರ್ದನ ಕ್ಷಮಿಸಲ್ಲ. ಒಳ್ಳೆಯದಾಗ್ಲವಾ? ಶುಭವಾಗಲಿ.